ಓಂ ತತ್ ಸತ್ಯಂ ಸದಿತಿ ಪ್ರಾಣಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1206ನೇ ಅನುಶಾಸನ ಪರ್ವದ 139ನೇ ಭಾಗವನ್ನು ಇವತ್ತು ನಾವು ಕೇಳುವವರಿದ್ದೇವೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 94ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 161ನೇದು, ವೈಷ್ಣವ ಪಾಠದಲ್ಲಿ 157ನೇದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 104ನೇದು. ಈ ಅಧ್ಯಾಯಗಳಲ್ಲಿ 40 ಶ್ಲೋಕಗಳನ್ನು 43 ಶ್ಲೋಕಗಳನ್ನು ಈಗ ನೋಡಿ ಮುಗಿಸಿದ್ದೇವೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ ಮತ್ತು ವೈಷ್ಣವ ಪಾಠಕ್ಕನುಸಾರವಾಗಿ 40 ಅಥವಾ 43 ಶ್ಲೋಕಗಳು ಸಮಾಪ್ತ ಆಗಿವೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಸುಮಾರು 71 ಶ್ಲೋಕಗಳು ಸಮಾಪ್ತ ಆಗಿವೆ. ಈ ಉತ್ತರ ಭಾರತದ ಪಾಠ ಮತ್ತು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಸುಮಾರು 30 ಶ್ಲೋಕಗಳನ್ನು ಕಥೆಯ ಅನುಕೂಲಕ್ಕಾಗಿ ಈಗ ಹೇಳಲಿಲ್ಲ ನಾನು. ಆ 30 ಶ್ಲೋಕಗಳು ಪ್ರಾಯ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಇಲ್ಲ. ಹಾಗಿರುವಾಗ ವೈಷ್ಣವ ಪಾಠ ಮತ್ತು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠಕ್ಕನುಸಾರವಾಗಿ ಒಂದು ಬಾರಿ ಅಧ್ಯಾಯವನ್ನು ಮುಗಿಸಿ ಆ ಹೆಚ್ಚಿಗೆ ಇರುವಂತಹ ಕೆಲವು ಶ್ಲೋಕಗಳನ್ನು ಆಮೇಲೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಗೃಹಸ್ಥನ ಧರ್ಮಗಳೇನು, ಅನೇಕ ಥರದ ಶಿಷ್ಟಾಚಾರಗಳು, ಅದರಲ್ಲಿ ಧಾರ್ಮಿಕ ವಿಷಯಗಳು ಇವೆ, ಕೆಲವು ಸಾಮಾಜಿಕ ವಿಷಯಗಳು ಕೂಡ ಇವೆ. ಮತ್ತೆ ದೀರ್ಘಾಯುಷ್ಯವನ್ನು ಪಡೆಯುವುದು ಹೇಗೆ ಅಂತ ಒಂದು ದೊಡ್ಡ ಚರ್ಚೆ, ಅದರ ಕುರಿತಾಗಿ ನಾವು ಶ್ರವಣವನ್ನು ಮಾಡ್ತಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಃ ಶ್ರವಣೇನ ದೇವೇಭ್ಯಃ ಹಿತಂ ದೇವೈಃ ಹಿತಂ ಚ ಆಯುಃ ಪ್ರಾಪ್ತು ಕಾಮಾಃ ವಯಂ ಸರ್ವೇ ದೀರ್ಘಾಯುಷ್ಯಕರಾನ್ ಧರ್ಮಾನ್ ಭೀಷ್ಮೋಕ್ತಾನ್ ಆಕರ್ಣಯಾಮಃ. ಕೇಚನ ಪ್ರಮುಖಾಃ ಧರ್ಮಾಃ ಗತೆ ದಿವಸೆ ಪ್ರೋಕ್ತಾಃ ತೇ ಅದ್ಯ ಅನೂದ್ಯಂತೆ. ಜ್ಯೇಷ್ಠೆ ಪುರುಷೇ ಆಗತೆ ಸತಿ ಯೂನಃ ಅರ್ಥಾತ್ ಕನಿಷ್ಠಸ್ಯ ಪ್ರಾಣಾಃ ಊರ್ಧ್ವಮುಖಾಃ ಭವಂತಿ. ಅತಃ ಕನಿಷ್ಠಃ ಜ್ಯೇಷ್ಠೇ ಆಗತೆ ಕನಿಷ್ಠಃ ಪ್ರತ್ಯುತ್ತಿಷ್ಠೇತ್. ಏವಂ ಚ ನಮಸ್ಕುರ್ಯಾತ್ ತಂ ಜ್ಯೇಷ್ಠಂ. ಏವಂ ತಾನ್ ಪ್ರಾಣಾನ್ ಅಯಂ ಕನಿಷ್ಠಃ ಪ್ರಾಪ್ನೋತಿ. ಜ್ಯೇಷ್ಠಾನ್ ಪ್ರತಿ ನಮಸ್ಕಾರಕರಣಾಭಾವೆ ಪ್ರತ್ಯುದ್ಗಮನ ಅಭಾವೆ ಚ ಅಸ್ಯ ಕನಿಷ್ಠಸ್ಯ ಆಯುಃ ಕ್ಷೀಯತೆ. ಆಯುಷ್ಯ ಕ್ಷಯಕರಾಣಾಂ ಅನೇಕೇಷಾಂ ಧರ್ಮಾಣಾಂ ಮಧ್ಯೆ ಪರಪತ್ನಿ ಸೇವನಂ ಪರಪುರುಷ ಸೇವನಂ ಚ ಅತ್ಯಂತಂ ಪ್ರಮುಖಂ ಸ್ಥಾನಂ ಭಜತೆ. ದೀರ್ಘಾಯುಷ್ಯಕ್ಕೆ ಸಾಧಕವಾದ ಅನೇಕ ಧರ್ಮಗಳನ್ನ ನಾವು ಕೇಳ್ತಾ ಇದ್ದೇವಲ್ಲ, ಅವುಗಳ ನಡುವೆ ಒಂದೆರಡು ಧರ್ಮಗಳನ್ನ ಮತ್ತೊಂದು ಬಾರಿ ಅವಲೋಕಿಸೋಣ.
ಹಿರಿಯರು ಬಂದಾಗ ಎದ್ದು ನಿಂತು ಅವರಿಗೆ ನಮಸ್ಕರಿಸಿ ಗೌರವ ತೋರಿಸಬೇಕು. ಹಾಗೆ ಮಾಡದೆ ಹೋದರೆ ಕಿರಿಯನ ಆಯುಷ್ಯ ಕ್ಷೀಣ ಆಗ್ತದೆ. ಒಂದು ಸಂಗತಿ ಬಂದಿತ್ತು. ಮತ್ತೊಂದು, ಪರಪುರುಷ ಸಂಪರ್ಕ, ಪರಸ್ತ್ರೀ ಸಂಪರ್ಕ, ಪರಸ್ತ್ರೀ ಸಮಾಗಮ, ಪರಪುರುಷ ಸಮಾಗಮ ಅಂತ ಅನ್ನೋದು ಅತ್ಯಂತ ಕೆಟ್ಟದಾದಂತಹ ಒಂದು ಅಭ್ಯಾಸ. ನಮ್ಮ ಆಯುಷ್ಯವನ್ನು ಕ್ಷೀಣ ಮಾಡತಕ್ಕಂಥ ಅತ್ಯಂತ ಒಂದು ದೊಡ್ಡ ಅಪರಾಧ ಕೂಡ ಅದು ಅನ್ನೋದನ್ನ ನೋಡಿದ್ದೀವಿ. ಅಲ್ಲೊಂದು ಶ್ಲೋಕ ಇದೆ, ಅದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ ಆ ಪಾಠ ಕಾಣಿಸುವುದಿಲ್ಲ. ಕೇವಲ ಉತ್ತರ ಭಾರತದ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮಾತ್ರ ಅದು ಕಾಣಿಸ್ತದೆ. ಅದನ್ನು ಕಳೆದ ದಿವಸ ನನಗೆ ಹೇಳಲಿಕ್ಕಾಗಿರ್ಲಿಲ್ಲ. ಹಿಂದಿನ ಕಥೆಯ ಅನುವಾದದ ನೆಪದಿಂದ ಅದನ್ನೊಂದು ಬಾರಿ ನೆನಪು ಮಾಡ್ಕೊಳ್ಳೋಣ. ಯಾವಂತೋ ರೋಮಕೋಪಾಸ್ಯು ಸ್ತ್ರೀಣಾಂ ಗಾತ್ರೇಷು ನಿರ್ಮಿತಾಃ ತಾವದ್ ವರ್ಷ ಸಹಸ್ರಾಣಿ ನರಕಂ ಪರ್ಯುಪಾಸತೆ. ಪರಸ್ತ್ರೀ ಗಮನ ಮಾಡಿದಂತಹ ಪುರುಷ ಆ ಸ್ತ್ರೀಯ ಶರೀರದಲ್ಲಿ ಎಷ್ಟು ರೋಮಕೋಪಗಳಿರ್ತಾವೋ ಅಷ್ಟು ವರ್ಷ ನರಕವನ್ನು ಅನುಭವಿಸ್ತಾನೆ ಅಂತ ಹಾಗೆ ಮಾತಿದೆ. ಅದನ್ನೇ ಸ್ತ್ರೀಗೂ ಕೂಡ ನಾವು ತಿಳ್ಕೊಳ್ಬಹುದು. ಸ್ತ್ರೀಯೊಬ್ಬಳು ದುಷ್ಟ ಕಾಮನೆಯಿಂದ ಪರಪುರುಷನ ಸಮಾಗಮ ಮಾಡಿದರೆ, ವಿವಾಹಕ್ಕಿಂತ ಪೂರ್ವದಲ್ಲಿ ಆಗಲಿ ವಿವಾಹ ಆದ ಬಳಿಕ ಆಗಲಿ ಮಾಡಿದರೆ, ಆ ಪುರುಷನ ಗಾತ್ರದಲ್ಲಿ ಎಷ್ಟು ರೋಮಗಳಿರ್ತಾವೋ ಅಷ್ಟು ವರ್ಷ ಕಾಲ ಆಕೆ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಅಲ್ಲಿ ಬರಲಿಲ್ಲ. ಅದು ಇಬ್ಬರಿಗೂ ಸಮಾನವಾದಂತಹ ಪಾಪ. ದೋಷವನ್ನು ಮಾಡಿದವರೆಲ್ಲರಿಗೂ ಕೂಡ ಸಮಾನವಾದಂತಹ ಪಾಪ ಬರಬೇಕಾದದ್ದು ನನಗೆ ಉಚಿತವಾಗಿ ಕಾಣಿಸ್ತು. ಅದಕ್ಕಾಗಿ ಅದನ್ನ ಹೇಳಿದೆ. ಇದೊಂದು ಶ್ಲೋಕವನ್ನ ಕಳೆದ ದಿವಸ ನಾವು ನೋಡಿರಲಿಲ್ಲ. ಅದಕ್ಕಾಗಿ ಈಗ ಅದನ್ನ ನೆನಪು ಮಾಡಿಕೊಂಡು ಹೇಳಿದ್ದೇನೆ. ಇಂಥ ಅನೇಕ ಮಾತುಗಳನ್ನ ನಾವು ಮತ್ತೆ ಮತ್ತೆ ಮನನ ಮಾಡುವುದು ಬಹಳ ಮುಖ್ಯ. ಉಚ್ಚಿಷ್ಟನಾಗಿದ್ದಾಗ, ಮೈಲಿಗೆಯಿಂದ ಇದ್ದಾಗ ಮಾಡಬಾರದ ಧರ್ಮಗಳನ್ನ ಕಳೆದ ದಿವಸ ನಾವು ನೋಡಿದ್ದೀವಿ. ಯಮ ಹೇಳಿದಂಥ ಒಂದು ಮಾತನ್ನ ನಾವೀಗ ಕೇಳಬೇಕು. ಇದು ಯಮ ಮಾಡಿದಂಥ ಒಂದು ಶಾಸನ. ಯಾವ ವ್ಯಕ್ತಿ ಅಶುಚಿಯಾಗಿ ವೇದಾಧ್ಯಯನ ಮಾಡ್ತಾನೋ ಅಥವಾ ಇನ್ನೊಬ್ಬರಿಗೆ ವೇದವನ್ನು ಹೇಳಿಕೊಡ್ತಾನೋ, ಆಯುರಸ್ಯ ನಿಕೃಂತಾಮಿ, ಅವನ ಆಯುಷ್ಯವನ್ನು ನಾನು ಕತ್ತರಿಸ್ತೇನೆ, ಅವನ ಮಕ್ಕಳ ಆಯುಷ್ಯವನ್ನು ಕೂಡ ನಾನು ಕಡಿಮೆ ಮಾಡ್ತೇನೆ. ಯಶ್ಚ ಅನಧ್ಯಯನ ಕಾಲೇಪಿ ಮೋಹಾದಭ್ಯಸ್ಯತಿ ದ್ವಿಜಃ ತಸ್ಯ ವೇದಃ ಪ್ರಣಶ್ಯೇತ ಆಯುಶ್ಚ ಪರಿಹೀಯತೆ ಪ್ರಜಾಸ್ತಸ್ಯ ಆದದೆ ತಥಾ. ಅವನ ಸಂತಾನವನ್ನೆಲ್ಲ ನಾನು ಹಾಳು ಮಾಡಿಬಿಡ್ತೇನೆ. ಆಯುರಸ್ಯ ನಿಕೃಂತಾಮಿ ಪ್ರಜಾಸ್ತಸ್ಯ ಆದದೆ ತಥಾ ಅಂತ ಬಂತಲ್ಲ, ಆ ಪ್ರಜಾ ಅಂತ ಅನ್ನೋದಕ್ಕೆ ಅವನ ಸಂತಾನ ಅಂತ ಒಂದು ಅರ್ಥ. ಮತ್ತೊಂದು ಪ್ರಕೃಷ್ಟತ್ವೇನ ಜಾಯಮಾನಂ, ಆದ್ರಿಂದ ಪ್ರಜಾ ಅಂದ್ರೆ ಜ್ಞಾನ. ಐತರೆಯ ಭಾಷೆಯಲ್ಲಿ ಆಚಾರ್ಯರು ಹೇಳುವಂತೆ ಪ್ರಜಾ ಅಂತಂದ್ರೆ ಶ್ರೇಷ್ಠವಾದ ಜ್ಞಾನ ಅಂತ ಕೂಡ ಅರ್ಥ. ಅಶುಚಿಯಾಗಿ ವೇದಾಧ್ಯಯನ ನಾವು ಮಾಡಿದರೆ, ಇನ್ನೊಬ್ಬರಿಗೆ ಹೇಳಿಕೊಟ್ರೆ ನಮ್ಮ ಆಯುಷ್ಯ ಕ್ಷೀಣ ಆಗ್ತದೆ, ನಮ್ಮ ಜ್ಞಾನ ನಷ್ಟ ಆಗ್ತದೆ, ವೇದದ ಅಧ್ಯಯನವೂ ಕೂಡ ಮರೆತು ಹೋಗ್ತದೆ, ನಿಷ್ಫಲವಾಗ್ತದೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಪ್ರಜಾ ಅಂತ ಅನ್ನೋದಕ್ಕೆ ಹೀಗೆ ಅವನ ಮಕ್ಕಳು ಅಂತನೂ ಅರ್ಥ ಮಾಡಬಹುದು, ಜ್ಞಾನ ಅಂತನೂ ಅರ್ಥ ಮಾಡಬಹುದು. ಅನಧ್ಯಯನ ಕಾಲದಲ್ಲಿ ವೇದಾಧ್ಯಯನ ಮಾಡಿದ್ರು ಕೂಡ ಹೀಗೆ ಆಗ್ತದೆ. ಮತ್ತೆ ಆ ವ್ಯಕ್ತಿಯ ಜವಾಬ್ದಾರಿ ಏನು? ಇನ್ನೂ ಅನೇಕ ಧರ್ಮಗಳನ್ನು ಆತ ಪಾಲನೆ ಮಾಡಬೇಕಾಗ್ತದೆ. ಪ್ರತ್ಯಾಜಿತ್ಯಂ ಪ್ರತ್ಯನಿಳಂ ಪ್ರತಿಗಾಂಚ ಪ್ರತಿದ್ವಿಜಾನ್. ಗೋವುಗಳ ಎದುರಿಗೆ
ಸೂರ್ಯನ ಎದುರಿಗೆ, ಅಗ್ನಿಯ ಎದುರಿಗೆ, ಜ್ಞಾನಿಗಳಾದಂಥ ಬ್ರಾಹ್ಮಣರ ಎದುರಿಗೆ, ಇವರ ಯಾರ ಎದುರಿಗೂ ಕೂಡ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಬಾರದು. ಅದನ್ನೆಲ್ಲವನ್ನು ಮರೆಯಲ್ಲಿ ಮಾಡಬೇಕು. ಉಭಯ ಮೂತ್ರ ಪುರುಷೇತು ದಿವಾ ಕುರ್ಯಾತ್ ಉದಂಗ್ಮುಖ. ಮಲಮೂತ್ರ ವಿಸರ್ಜನೆ ಎಲ್ಲವನ್ನು ಕೂಡ ಹಗಲಿನಲ್ಲಿ ಉತ್ತರಾಭಿಮುಖವಾಗಿ, ರಾತ್ರಿಯಲ್ಲಿ ದಕ್ಷಿಣಾಭಿಮುಖನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆ ಥರ ಮಾಡಿದ್ದಾದ್ರೆ ಅವನ ಆಯುಷ್ಯ ಕ್ಷೀಣಿಸುವುದಿಲ್ಲ. ಯಾವನೇ ಒಬ್ಬ ರಾಜ, ಜ್ಞಾನಿಯಾದಂಥ ಬ್ರಾಹ್ಮಣ ಮತ್ತೆ ಸರ್ಪ, ಇವರು ದುರ್ಬಲರಾಗಿದ್ರೂ ಕೂಡ ಅವರಿಗೆ ನಾವು ಯಾವತ್ತೂ ಅವಮಾನ ಮಾಡಬಾರದು, ಅವರನ್ನು ಕಡೆಗಣಿಸಬಾರದು. ಹಾಗೆ ಕಡೆಗಣಿಸಿದ್ದಾದ್ರೆ ಆಯುಷ್ಯವನ್ನು ಕಳ್ಕೊಳ್ತೇವೆ. ದಹತ್ಯಾಶೀವಿಷಃ ಕ್ರುದ್ಧ ಯಾವತ್ ಪಶ್ಯತಿ ಚಕ್ಷುಷ. ಒಂದು ಸರ್ಪಕ್ಕೆ ಸಿಟ್ಟು ಬಂದ್ರೆ ತನ್ನ ಕಣ್ಣು ಅಳತೆಯಲ್ಲಿರುವಂತಹ ಎಲ್ಲವನ್ನೂ ಕೂಡ ಅದು ಸುಟ್ಟಾಕಬಲ್ಲದು. ಕ್ಷತ್ರಿಯೋಪಿ ದಹೇತ್ ಕ್ರುದ್ಧ ಯಾವತ್ ಸ್ಪೃಶತಿ ತೇಜಸ. ಒಬ್ಬ ಕ್ಷತ್ರಿಯ ತನ್ನ ಆಳ್ವಿಕೆ, ತನ್ನ ಪ್ರಭಾವಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ, ಕಾಲದಲ್ಲಿ ಏನೇನಿದೆಯೋ ಅದೆಲ್ಲವನ್ನೂ ಆತ ಸುಟ್ಟು ಬಿಡಬಲ್ಲ. ಬ್ರಾಹ್ಮಣಸ್ತು ಕುಲಂ ಹನ್ಯಾತ್ ಧ್ಯಾನೇನ ಅವೇಕ್ಷಿತೇನ. ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿದರೆ, ಯೋಗ ದೃಷ್ಟಿಯಿಂದ ಆತ ನೋಡಿದ್ದಾದ್ರೆ ಇಡೀ ಕುಲವನ್ನೇ ಆತ ಕೊಂದಾಕಬಲ್ಲ ಬ್ರಾಹ್ಮಣ. ಅದರಿಂದ ಈ 3 ಜನರಿಗೂ ಕೂಡ ಯಾವತ್ತೂ ತೊಂದರೆ ಮಾಡಬಾರದು. ಗುರುಗಳ ಜೊತೆಗೆ ವೈರವನ್ನು ಮಾಡಿಕೊಳ್ಳಬಾರದು. ಗುರು ಕುಪಿತನಾದ್ರೆ ಅವನನ್ನ ಒಲಿಸಿಕೊಂಡು ಪ್ರಸನ್ನ ಮಾಡಿಕೊಳ್ಬೇಕು. ಆತ ನಮಗೆ ಪ್ರತಿಕೂಲನಾಗಿ ವರ್ತಿಸಿದ್ರೂ ಕೂಡ ಅವನ ಜೊತೆಗೆ ಶ್ರೇಷ್ಠವಾದ ವ್ಯವಹಾರವನ್ನೇ ನಡೆಸಬೇಕು. ಇಲ್ಲದೆ ಹೋದ್ರೆ ಆ ಗುರುನಿಂದ ಅಂತನ್ನೋದು, ಗುರು ತಿರಸ್ಕಾರ ಅಂತನ್ನೋದು ಮನುಷ್ಯನ ಆಯುಷ್ಯವನ್ನ ನಾಶ ಮಾಡ್ತದೆ. ದೂರಾತ್ ಅವಸತಾತ್ ಮೂತ್ರಂ ದೂರಾತ್ ಪಾದಾವಸೇಚನಂ. ಮನೆಯಿಂದ ದೂರದಲ್ಲೇ ಈ ಮೂತ್ರೋತ್ಸರ್ಗ, ಕಾಲು ತೊಳ್ಕೊಳ್ಳೋದು ಇತ್ಯಾದಿಗಳನ್ನು ಮಾಡಬೇಕು. ಉಚ್ಚಿಷ್ಟ ಉತ್ಸರ್ಜನಂ ಚೇವ ದೂರೇ ಕಾರ್ಯಂ ಹಿತೈಷಿಣ. ತಿಂದು ಉಳಿದಂಥ ಎಂಜಲು, ಮುಸುರೆ ಪದಾರ್ಥಗಳನ್ನ ದೂರದಲ್ಲಿ ಬಿಸಾಕಬೇಕು, ಸಮೀಪದಲ್ಲಿ ಅದನ್ನ ಬಿಸಾಡಬಾರದು. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ಬಿಟ್ಟಂತ ಕೆಲವು ಶ್ಲೋಕಗಳು ಈಗ ಇಲ್ಲಿ ಈ ವೈಷ್ಣವ ಪಾಠದಲ್ಲಿ ಬಂದಿವೆ. ನಾತಿ ಕಲ್ಯಂ ನಾತಿ ಸಾಯಂ ನಚ ಮಧ್ಯಂದಿನೇ ಸ್ಥಿತಿ ಅನ್ನುವುದು ಉತ್ತರ ಭಾರತದ ಪಾಠದಲ್ಲಿ 24ನೇ ಶ್ಲೋಕವಾಗಿದೆ. ಆದ್ರಿಂದ ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಕೆಲವು ಶ್ಲೋಕಗಳ ಹಿಂದೆ ಹೋಗೋಣ ನಾವು. ಅಲ್ಲಿ ಆ ಪರಸ್ತ್ರೀ ಗಮನದ ಬಗ್ಗೆ ಏನೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಪರಸ್ತ್ರೀ ಶರೀರದಲ್ಲಿ ಎಷ್ಟು ರೋಮಕೂಪಗಳಿರ್ತವೆ ಅಷ್ಟು ಕಾಲ ಆತ ದೋಷವನ್ನು ಅನುಭವಿಸ್ತಾನೆ ಅಂತ ಏನು ಬಂದಿದೆ. ಅದಾದ ಬಳಿಕ ಪ್ರಸಾಧನಂ ಚ ಕೇಶಾನಂ ಅಂಜನಂ ದಂತಧಾವನಂ. ಪೂರ್ವಾಹ್ನದಲ್ಲೇ ಈ ಕೂದಲುಗಳನ್ನು ಅಲಂಕರಿಸಿಕೊಳ್ಳುವುದು, ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳುವುದು ಇತ್ಯಾದಿಗಳನ್ನು ಮಾಡಬೇಕು ಅಂತ ಒಂದು ಶ್ಲೋಕ ಬಂತು. ಮುಂದೆ ಮೂತ್ರ ಪುರುಷಗಳನ್ನ ನೋಡಬಾರದು. ನಾವು ವಿಸರ್ಜನೆ ಮಾಡಿದ್ದಾಗಲಿ, ಬೇರೆ ಯಾರು ವಿಸರ್ಜನೆ ಮಾಡಿದ್ದಾಗಲಿ ನೋಡಬಾರದು, ಅದ್ರ ಮೇಲೆ ಕಾಲಿಡಬಾರದು. ಅದ್ರ ಮೇಲೆ ಮುಂದೆ ಬರುವಂತಹ ಶ್ಲೋಕವೇ 24ನೇ ಶ್ಲೋಕ ಉತ್ತರ ಭಾರತದ ಪಾಠದಲ್ಲಿ. 49ನೇ ಶ್ಲೋಕ ಇದು ವೈಷ್ಣವ ಪಾಠದಲ್ಲಿ. ಮುಂಜಾನೆಯ ಕತ್ತಲಿನಲ್ಲಿ, ಮುಸ್ಸಂಜೆಯ ಕತ್ತಲಿನಲ್ಲಿ, ತೀರಾ ಮಧ್ಯಾಹ್ನ ಆಗಿದ್ದಾಗ, ಇಂಥ ಸಂದರ್ಭದಲ್ಲಿ ಹೊರಗೆ ಹೋಗಬಾರದು. ಅಪರಿಚಿತರ ಜೊತೆಗೆ ಏಕಾಂಗಿಯಾಗಿ ಎಂದೂ ಕೂಡ ಹೊರಗೆ ಹೋಗಬಾರದು. ನೈಕೋನ ವೃಷಲೈ ಸಹ, ಶೂದ್ರರ ಜೊತೆಗೆ ಹೊರಗೆ ಹೋಗಬಾರದು. ಪಂಥಾದೇಯೋ ಬ್ರಾಹ್ಮಣಾಯ ಗೋಭ್ಯೋ ರಾಜಭ್ಯ ಏವಚ. ಎದುರಿಗೆ ಬ್ರಾಹ್ಮಣ ಬಂದ್ರೆ, ಗೋವುಗಳು ಬಂದ್ರೆ, ಅಥವಾ ರಾಜ ಬಂದ್ರೆ, ಹಿರಿಯ ಭಾರವನ್ನು ಹೊತ್ತವರು, ಗರ್ಭಿಣಿ, ಅಶಕ್ತರು ಇವ್ರು ಯಾರು ಬಂದ್ರೆ
ಅವರಿಗೆ ನಾವು ಮಾರ್ಗವನ್ನು ಬಿಟ್ಟುಕೊಡ್ಬೇಕು. ಇದೊಂದು ಶಿಷ್ಟಾಚಾರ. ಮಾರ್ಗ ಮಧ್ಯದಲ್ಲಿ ಅಶ್ವತ್ಥ ಮೊದಲಾದ ವೃಕ್ಷಗಳೇನಾದರೂ ಕಾಣಿಸಿದರೆ ಅವುಗಳನ್ನು ಬಲಕ್ಕೆ ಇಟ್ಟುಕೊಂಡು ನಾವು ಹೋಗಬೇಕು. 4 ದಾರಿಗಳು ಸೇರುವಂತಹ ಚತುಷ್ಪಥಗಳು, ಸರ್ಕಲ್ಗಳ ಕೇಂದ್ರಗಳು, ಅಂತಹ ಸಂದರ್ಭದಲ್ಲೂ ಕೂಡ ನಾವು ಪ್ರದಕ್ಷಿಣವನ್ನೇ ಮಾಡಬೇಕು. ಮಧ್ಯಂದಿನೇ ನಿಶಾಕಾಲೆ, ಈ ಎಲ್ಲಿ ಚತುಷ್ಪಥಗಳಿರ್ತವೆ ಅಂತ ಜಾಗಗಳಲ್ಲಿ ಮಧ್ಯಾಹ್ನದ ಸಮಯ, ರಾತ್ರಿಯ ಸಮಯ, ಅರ್ಧರಾತ್ರಿಯ ಸಮಯ, ಪೂರ್ವ ಸಂಧ್ಯಾ ಅಂದ್ರೆ ಬೆಳಗಿನ ಸಂಧ್ಯಾ, ಸಾಯಂ ಸಂಧ್ಯಾ ಇಂತಹ ಪ್ರಸಂಗಗಳಲ್ಲಿ ಅಲ್ಲಿಗೆ ಹೋಗಬಾರದು. ವಿಶೇಷತಃ ಅದು ನಿರ್ಜನ ಸ್ಥಳವಾಗಿದ್ರೆ ಅಂತ ನಾವು ತಿಳ್ಕೊಳ್ಬೇಕು. ಅಂತ ಸಂದರ್ಭದಲ್ಲಿ ಕೆಲವು ದುಷ್ಟಶಕ್ತಿಗಳು ಅಲ್ಲಿರ್ತವೆ, ಅವು ನಮಗೆ ತೊಂದರೆ ಕೊಡ್ತವೆ ಅಂತ ಅದರ ತಾತ್ಪರ್ಯ. ಉಪಾನಹೌಚ ವಸ್ತ್ರಂ ಚ ಧೃತಮನ್ಯೇ ನ ಧಾರಯೇ. ಇನ್ನೊಬ್ಬರು ಧರಿಸಿರುವಂತಹ ಪಾದರಕ್ಷೆಗಳು, ವಸ್ತ್ರಗಳು ಇತ್ಯಾದಿಗಳನ್ನು ಯಾವತ್ತೂ ಧರಿಸಬಾರದು. ಮತ್ತು ನಮ್ಮ ಕಾಲನ್ನ ನಮ್ಮ ಇನ್ನೊಂದು ಕಾಲಿನಿಂದ ತುಳಿಯಬಾರದು. ಪಾದಂ ಪಾದೇನ ನಾಕ್ರಮೇತ್. ಅಮಾವಾಸ್ಯ ದಿವಸ ಮತ್ತೆ ಹುಣ್ಣಿಮೆಯ ದಿವಸ, ಚತುರ್ದಶಿ, ಅಷ್ಟಮಿ ಈ ದಿನಗಳಲ್ಲಿ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಇನ್ನೊಬ್ಬರ ನಿಂದನೆ, ಚಾಡಿ ಹೇಳುವುದು ಇದೆಲ್ಲವನ್ನು ಕೂಡ ಪರಿತ್ಯಜಿಸಬೇಕು. ಪರಿವಾದ ಅಂದ್ರೆ ನಿಂದನೆ, ಗಾಸಿಪ್ ಮಾಡೋದು ಮತ್ತೊಬ್ಬರ ಬಗ್ಗೆ. ಆಕ್ರೋಶ ಅಂದ್ರೆ ವ್ಯರ್ಥವಾದಂತಹ ಒಂದು ಸಿಟ್ಟು, ಕೇವಲ ಸಿಡುಕು ಬುದ್ಧಿ ಅಂತ ಅರ್ಥ. ವೈಶೂನ್ಯ ಅಂದ್ರೆ ಚಾಡಿಕೋರತನ. ನಾರುಂತುದಸ್ಯ ನ ನೃಶಂಸವಾದಿ, ಇದು ಮುಂದಿನ ಶ್ಲೋಕ. ಇತರರ ಮನಸ್ಸನ್ನು ನೋಯಿಸುವಂತಹ ಮಾತುಗಳನ್ನ ಯಾವತ್ತೂ ಕೂಡ ಆಡಬಾರದು. ಇನ್ನೊಬ್ಬರು ಉದ್ವೇಗಗೊಳ್ಳುವಂತೆ ಕರ್ಣ ಕಠೋರವಾದ ಮಾತುಗಳನ್ನು ಆಡಬಾರದು. ನಮ್ಮ ವರ್ತನೆ ಸೌಮ್ಯವಾಗಿರಬೇಕು. ಮಾತಿನ ರೂಪದ ಬಾಣಗಳನ್ನ ಮನುಷ್ಯ ಹೊರಗೆ ಬಿಟ್ಟು ಇನ್ನೊಬ್ಬರನ್ನ ಹಿಂಸಿಸಿದ್ರೆ ಹಗಲು ರಾತ್ರಿ ಎದುರಿಗಿರುವಂತಹ ವ್ಯಕ್ತಿ ನೋವು ಅನುಭವಿಸುವಂತಾಗ್ತದೆ. ರೋಹತೆ ಸಾಯಕೈರ್ ವಿದ್ಧಂ, ಯಾವುದೋ ಬಾಣವೋ ಖಡ್ಗವೋ ಇದರ ಏಟು ಬಿದ್ರೆ ಆ ನಮ್ಮ ಶರೀರ ಅಥವಾ ಒಂದು ವೃಕ್ಷ ಅದು ಯಾವುದೇ ಇದ್ರೂ ಅದು ಚಿಗುರ್ತದೆ. ವನಂ ಪರಶುನಾ ಹತಂ, ಕಾಡು ಚಿಗುರ್ತದೆ. ವಾಚಾ ದುರುಕ್ತಂ ಬೀಭತ್ಸಂ ನ ಸಂರೋಹತಿ ವಾಕ್ಷತಂ. ಒಂದು ಕೆಟ್ಟ ಮಾತಿನಿಂದ ಇನ್ನೊಬ್ಬರನ್ನು ನೋಯಿಸಿದಾಗ ಆ ಮನಸ್ಸಿಗಾದಂತಹ ಗಾಯ ಬೇಗ ನೋಯುವುದಿಲ್ಲ, ಮಾಯ ಆಗುವುದಿಲ್ಲ. ಯುದ್ಧದ ಸಂದರ್ಭದಲ್ಲಿ ಬೇರೆ ಬೇರೆ ಬಾಣಗಳು ಇವೆಲ್ಲ ಶರೀರಕ್ಕೆ ನಾಟಿಕೊಂಡಾಗ ಬೇರೆ ಬೇರೆ ರೀತಿಯ ಬಾಣಗಳು, ನಾರಾಚ, ಕರ್ಣಿ, ನಾಲಿಕ ಮೊದಲಾದ ಬಾಣಗಳು, ಅದನ್ನ ಹೊರಗೆ ತೆಗೆದು ಚಿಕಿತ್ಸೆ ಕೊಡಬಹುದು. ಆದರೆ ಮಾತೆಂಬ ಬಾಣ ಶರೀರಕ್ಕೆ ನಾಟಿಕೊಂಡಾಗ ಅದನ್ನು ತೆಗೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೃದಯ ಶಯೋಹಿ ಸಹ ಹೀನಾಂಗಾನ್ ಅಂತ ಮುಂದಿನ ಶ್ಲೋಕ. ಅಂಗವಿಕಲರಾದವರು, ಅಧಿಕವಾದ ಅಂಗ ಇದ್ದವರು, ವಿದ್ಯಾಹೀನರಾದವರು, ವಯಸ್ಸಿನಿಂದ ಹಿರಿಯರಾದವರು, ನೋಡ್ಲಿಕ್ಕೆ ಸುಂದರರಲ್ಲದೇ ಇದ್ದವರು, ವಯೋಹೀನರಾದವರು, ಇವರನ್ನು ಯಾವತ್ತೂ ಕೂಡ ನಿಂದಿಸಬಾರದು. ಕೆಲವು ದುರ್ಗುಣಗಳನ್ನು ಪರಿತ್ಯಜಿಸಬೇಕಂತ. ಅದ್ಯಾವುದು? ನಾಸ್ತಿಕತೆ, ವೇದಗಳ ನಿಂದ, ದೇವತಾನಾಂಚ ಕುತ್ಸನಂ, ದೇವತೆಗಳನ್ನ ದೂಷಿಸುವುದು, ದ್ವೇಷ, ಉದ್ದಟತನ, ಇಂಥ ಎಲ್ಲ ದುರ್ಗುಣಗಳನ್ನ ಮನುಷ್ಯ ದೂರ ಇಡಬೇಕು. ಇನ್ನೊಬ್ಬರಿಗೆ ದಂಡ ನಾವು ಕೊಡುವಾಗ, ಶಿಕ್ಷೆ ಕೊಡುವಾಗ ಯಾರಿಗೆ ಶಿಕ್ಷೆ ಕೊಡಬಹುದು, ಯಾರಿಗೆ ಕೊಡಬಾರದು ಅಂತ ಅನ್ನೋದನ್ನು ಗಮನಿಸಬೇಕು. ಮಗ, ಶಿಷ್ಯ ಇವರನ್ನು ಬಿಟ್ಟು ಬೇರೆಯವರನ್ನು ಶಿಕ್ಷಿಸುವ ಅಧಿಕಾರ ನಮಗಿಲ್ಲ. ಇವರಿಗೆ ಶಿಕ್ಷೆ ಕೊಡುವುದಾದರೂ ಕೂಡ ಶಿಕ್ಷಾರ್ಥಂ, ಅವರಿಗೆ ತಿಳಿ ಹೇಳುವುದಕ್ಕಾಗಿ ಮಾತ್ರ.
ಜ್ಞಾನಿಗಳಾದ ಬ್ರಾಹ್ಮಣರನ್ನ ನಿಂದಿಸಬಾರದು. ನಕ್ಷತ್ರಾಣಿ ನ ನಿರ್ದಿಶೇತ್. ನಕ್ಷತ್ರಾಣಿ ನ ನಿರ್ದಿಶೇತ್ ಅಂತಿದೆಯಲ್ಲ, ನಕ್ಷತ್ರಗಳನ್ನು ಬೆರಳು ಮಾಡಿ ತೋರಿಸಬಾರದು ಅಂತ ಅರ್ಥ ಬರೆದಿದ್ದಾರೆ ಒಂದು ಅನುವಾದದಲ್ಲಿ. ಇನ್ನೊಂದು ಕಡೆ ಮನೆ ಮನೆಗೆ ಹೋಗಿ ತಿಥಿ ವಾರ ನಕ್ಷತ್ರಾದಿಗಳನ್ನ ಹೇಳಿ ಆ ಮೂಲಕ ಹೊಟ್ಟೆ ಹೊರಕೊಳ್ಳುವುದನ್ನು ಮಾಡಬಾರದು. ಜ್ಯೋತಿಷಿ ಹೇಳುವುದಾದ್ರೂ ಕೂಡ ಅದು ಆ ವೃತ್ತಿಗೊಂದು ಘನತೆ ಇರಬೇಕು. ಮನೆ ಮನೆಗೆ ಓಡಾಡಿ ದುಡ್ಡಿಗಾಗಿ ಈ ಕಾರ್ಯಗಳನ್ನು ಮಾಡಬಾರದು ಅಂತ ಅದರ ತಾತ್ಪರ್ಯ. ಆದ್ರಿಂದ ಈ ಶ್ಲೋಕದ ಶುದ್ಧ ಪಾಠ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಕ್ಷತ್ರಗಳನ್ನು ಕೈಯಿಂದ ಬೆರಳು ಮಾಡಿ ತೋರಿಸಬಾರದು ಅಂತ ಒಂದು ಅನುವಾದ ಇದೆ. ಪಾಠವೇ ಸರಿ ಇಲ್ಲದೆ ಇದ್ದಾಗ ಅದರ ವಾಸ್ತವಿಕ ಅರ್ಥವನ್ನು ತೀರ್ಮಾನ ಮಾಡುವುದು ಸ್ವಲ್ಪ ಕಷ್ಟನೇ ಆಗ್ತದೆ. ಕೃತ್ವ ಮೂತ್ರ ಪುರೀಶೇತು ರಥ್ಯಾಮಾಕ್ರಮಿ ವಾಪುನಃ ಅಂತ ಮುಂದಿನ ಶ್ಲೋಕ. ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಇತ್ಯಾದಿ ಮಾಡಿ ರಸ್ತೆಯಲ್ಲಿ ಓಡಾಡಿ ಬಂದು ಪಾದ ಪ್ರಕ್ಷಾಳನೆ ಮಾಡಿಕೊಳ್ಳದೆ ಭೋಜನ, ವೇದಾಧ್ಯಯನ ಮೊದಲಾದನ್ನು ಮಾಡಬಾರದು. ತ್ರೀಣಿ ದೇವಾ ಪವಿತ್ರಾಣಿ ಬ್ರಾಹ್ಮಣಾನಾಂ ಅಕಲ್ಪಯನ್. ಬ್ರಾಹ್ಮಣರಿಗೆ 3 ಪವಿತ್ರವಾದಂತಹ ಸಂಗತಿಗಳು ಅವರು ಅನುಸರಿಸಬೇಕಾದದ್ದು ಅಂತ ಇದೊಂದು ಶ್ಲೋಕ. ದುಷ್ಟರ ದೃಷ್ಟಿಗೆ ಯಾವತ್ತೂ ಬೀಳಬಾರದು. ಅದೃಷ್ಟಂ ಅನಿರ್ನಿಕ್ತಂ ಯಚ್ಚ ವಾಚ ಪ್ರಶಸ್ಯತೆ. ಯಾವತ್ತೂ ದುಷ್ಟರ ದೃಷ್ಟಿಗೆ ಬೀಳಬಾರದು. ಅದರ್ಶನಂ ಅಂತಿದೆಯಲ್ಲ ಅಲ್ಲಿ. ಅದ್ಭಿರ್ ನಿರ್ನಿಕ್ತಂ ಎರಡನೇದ್ದು, ನೀರಿನಿಂದ ತೊಳೆಯಲ್ಪಟ್ಟಿರಬೇಕು. ಅಂದ್ರೆ ಮೇಲಿಂದ ಮೇಲೆ ಬ್ರಾಹ್ಮಣ ಕೈಕಾಲುಗಳನ್ನು ತೊಳ್ಕೋತಾ ಇರಬೇಕು ಅಂತ ಅರ್ಥ. ಮತ್ತು ಇನ್ನೊಬ್ಬರ ಪ್ರಶಂಸೆಗೆ ಪಾತ್ರನಾಗಿರ್ಬೇಕು. ಈ 3 ಆತನಿಗೆ ಬಹಳ ಮಹತ್ವದ್ದು ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಅದೃಷ್ಟಂ ಅಂತಿದೆಯಲ್ಲ, ಅದೃಷ್ಟಂ ಅಂದ್ರೆ ದುಷ್ಟರಾದವರು, ಸಂಸ್ಕಾರಹೀನರಾದವರು, ಅನುಪಯುಕ್ತ ವ್ಯಕ್ತಿಗಳು, ಸಮಯವನ್ನು ಹಾಳು ಮಾಡುವಂಥವರು ಯಾರಿದ್ದಾರೆ ಅವರ ದರ್ಶನವನ್ನು ನಾವು ಮಾಡಬಾರದು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತು ನೆನಪಿಗೆ ಬರ್ತದೆ. ಅದು 3ನೇ ಅಧ್ಯಾಯದ 4ನೇ ಪಾದದಲ್ಲಿ ಇದೆ. ಅಸುರ ಬಹುಲ ಯಸ್ಮಾತ್ ತಸ್ಮಾನ್ನ ಜನತಾಮಿಯಾತ್ ಅಂತ. ಈ ಜಗತ್ತಿನಲ್ಲಿ ದುಷ್ಟ ಬುದ್ಧಿ ಇದ್ದವರು ಬಹಳ ಸಂಖ್ಯೆಯಲ್ಲಿದ್ದಾರೆ, ಅವರದೇ ಮೆಜಾರಿಟಿ. ಆದ್ರಿಂದ ತಸ್ಮಾನ್ನ ಜನತಾಮಿಯಾತ್, ಜನಸಂಪರ್ಕ ಹೆಚ್ಚು ಮಾಡಬಾರದು. ಮನುಷ್ಯನಾದವನು ದೂರ ಇರಬೇಕು. ಅವರು ಸಮಯವನ್ನು ಹಾಳು ಮಾಡ್ತಾರೆ ಅಲ್ಲದೇನೆ ನಮ್ಮ ಕೆಲಸಗಳನ್ನು ಹಾಳು ಮಾಡ್ತಾರೆ. ಇದು ಅದೃಷ್ಟಂ ಅಂತ ಅನ್ನೋದಕ್ಕೆ ಅರ್ಥ ಅಂತ ಈಗ ನಾವು ತಿಳ್ಕೊಳ್ಬಹುದು. ಜಲದಿಂದ ಶೋಧನ, ಇದು ಮಹತ್ವದ್ದು. ಮೇಲಿಂದ ಮೇಲೆ ಅದು ಕೈಕಾಲು ತೊಳ್ಕೊಳ್ತಾ ಇರಬೇಕು, ಆಚಮನ ಮಾಡ್ತಾ ಇರಬೇಕು. ಇಂಥ ಅನೇಕ ಕ್ರಿಯೆಗಳೆಲ್ಲ ಅವನಿಗೆ ಮೇಲಿಂದ ಮೇಲೆ ಬರ್ತಾನೆ ಇರ್ತವೆ. ಶುದ್ಧಿಗಾಗಿ ಇದನ್ನು ಮಾಡ್ಕೋಬೇಕು. ಅದನ್ನು ನಾವು ಅಂತಃಶುದ್ಧಿಗಾಗಿ ಮಾಡ್ಕೊಳ್ಳೋದು ಸರಿಯೇ. ಈಗಿನ ಒಂದು ಸ್ಥಿತಿಯಲ್ಲಿಯೂ ಕೂಡ ಮೇಲಿಂದ ಮೇಲೆ ನಿಮ್ಮ ಕೈಗಳನ್ನ ವಿಶೇಷವಾಗಿ ಶುದ್ಧವಾದ ನೀರಿನಿಂದ, ಸೋಪಿನಿಂದ ತೊಳೆಯಿರಿ ಅಂತ ಹೇಳ್ತಾನೆ ಇರ್ತಾರೆ. ಇದೆಲ್ಲ ಎಷ್ಟು ಮಹತ್ವದ್ದು ಅಂತ ಅನ್ನೋದು ಗಮನಿಸಬೇಕು. ರೋಗಗಳೆಲ್ಲ ಪರಿಹಾರ ಕಾಣುತ್ತವೆ ಅನ್ನೋದು ಮಾತ್ರ ಅಲ್ಲ, ಅವನಿಗೆ ಶುದ್ಧಿಯ ದೃಷ್ಟಿಯಿಂದಲೂ ಕೂಡ ಅವನು ಆಚಮನ, ಕಾಲು ತೊಳ್ಕೊಳ್ಳುವುದು ಇತ್ಯಾದಿಗಳನ್ನು ಮಾಡ್ತಿರ್ಬೇಕು ಅಂತ ಅದರ ಅರ್ಥ. ವಾಚಾ ಪ್ರಶಸ್ಯತೆ, ಇನ್ನೊಬ್ಬರಿಂದ ಪ್ರಶಂಸೆಗೆ ಪಾತ್ರನಾಗಿರುವುದು. ಪ್ರಶಂಸೆಗೆ ಪಾತ್ರನಾಗುವಂತಹ ಕಾರ್ಯಗಳನ್ನು ಮಾತ್ರ ಮಾಡುವುದು, ಇದನ್ನು ಮಾಡಬೇಕು ಅಂತ ಅರ್ಥ. ಸಂಯಾಮಂ ಕೃಸರಂ ಮಾಂಸಂ, ಈ ಮುಂದೆ ಹೇಳುವ ಸಂಗತಿಗಳು ಯಾವುದದು? ಸಂಯಾಮ ಅಂತಂದ್ರೆ ಗಂಜಿ ಅಂತ ಕೆಲವು ಕಡೆ ಅರ್ಥ ಇದೆ. ಗೋಧಿ ಹಿಟ್ಟಿನ ಪಕ್ವಾನ್ನ ಅಂತ ಸಂಯಾಮ ಅಂತಂದ್ರೆ. ಕೃಸರ ಅಂದ್ರೆ ಎಳ್ಳನ್ನ. ಸಂಯಾಮ ಅಂದ್ರೆ ವಾಸ್ತವಿಕವಾಗಿ ಅರ್ಥ ಗೋಧಿ ಹಿಟ್ಟಿನ ಒಂದು ತಿನಿಸು. ಕೃಸರ ಅಂದ್ರೆ ಎಳ್ಳಿನ ಅನ್ನ. ಇದು ಹಿಂದೆ ಕೂಡ ಮಹಾಭಾರತದಲ್ಲಿ ಬಂದಿದೆ. ಸಂಯಾಮ ಶಬ್ದದ ಅರ್ಥವನ್ನು ಗಮನಿಸೋಣ. ಇದನ್ನ ಆಪ್ಟೆ ಮೊದಲಾದ ಡಿಕ್ಷನರಿಗಳಲ್ಲಿ ಎ ಕೈಂಡ್ ಆಫ್ ಕೇಕ್ ಆಫ್ ವೀಟ್ ಅಂಡ್ ಫ್ಲೋರ್, ಈ ಗೋಧಿ ಹಿಟ್ಟಿನ ತಯಾರು ಮಾಡಿದ ಒಂದು ಕೇಕ್ ಅಂತ ಹೇಳ್ತಾರೆ. ಮನುಸ್ಮೃತಿಯಲ್ಲಿ 5ನೇ ಅಧ್ಯಾಯದಲ್ಲಿ ಅದರ ಪ್ರಯೋಗ ಇದೆ. ಭಾಗವತದಲ್ಲೂ ಕೂಡ 11ನೇ ಸ್ಕಂದದಲ್ಲಿ 27ನೇ ಅಧ್ಯಾಯದಲ್ಲಿ ಅದರ 34ನೇ ಶ್ಲೋಕದಲ್ಲಿ ಅದರ ಪ್ರಯೋಗ ಇದೆ ಅಂತ ಹೇಳ್ತಾರೆ. ಮತ್ತೆ ಇದರ ಈ ಸಂಯಾಮ ಅನ್ನುವುದರ ವಿವರವನ್ನ
ಹೀಗೆ ಕೆಲವು ಕೋಶಗಳಲ್ಲಿ ಹೇಳ್ತಾರೆ ಅದನ್ನು ಹೇಗೆ ನಿರ್ಮಿಸ್ತಾರೆ ಅಂತ ಅನ್ನೋದನ್ನು. ಶಬ್ದ ಚಂದ್ರಿಕಾ ಅನ್ನೋದ್ರಲ್ಲಿ ಘೃತ ಕ್ಷೀರಾದಿ ಪಕ್ವ ಗೋಧೂಮ, ಹಾಲು ತುಪ್ಪ ಇತ್ಯಾದಿಗಳನ್ನ ಹಾಕಿ ಬೇಯಿಸಿದ ಗೋಧಿಯ ಅನ್ನ ಅಂತ ಅದರ ತಾತ್ಪರ್ಯ, ಗೋಧಿಯ ಪದಾರ್ಥ. ಸಂಯಾವಸ್ತು ಘೃತಕ್ಷೀರ ಗುಡ ಗೋಧೂಮ ಪಾಕದ ಇದು ಶಬ್ದಚಂದ್ರಿಕಾ. ಇಷ್ಟಕ ವಿಶೇಷ ಪೇರಾಕಿ ಅಂತದನ್ನ ಭಾಷಾದಲ್ಲಿ ಹೇಳ್ತಾರಂತೆ. ಮುಂದೆ ಇರುವಂತಹ ಶಬ್ದ ಕೃಸರ ಅಂತ ಹೇಳಿ. ಆ ಕೃಸರ ಅಂತಂದ್ರೆ ತಿಲತಂಡುಲ ಸಂಪಕ್ವ ಕೃಸರ ಶೋಭಿಧೀಯತೆ ಅಂತ ಛಂದೋಗ ಪರಿಶಿಷ್ಟ ಅನ್ನೋದೊಂದನ್ನ ಉದಾಹರಿಸ್ತಾರೆ ಶಬ್ದಕಲ್ಪದ್ರುಮದಲ್ಲಿ. ಖಿಚಡಿ ಇತಿ ಭಾಷಾ, ಹಿಂದಿ ಮೊದಲಾದ ಭಾಷೆಗಳಲ್ಲಿ ಖಿಚಡಿ ಅಂತ ಹೇಳ್ತಾರೆ. ಇದನ್ನ ಮನುಸ್ಮೃತಿಯ 5ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ವೃಥಾ ಕೃಸರ ಸಂಯಾಮಂ ಪಾಯಸಾಪೂಪಮೇವಚ ಅನುಪಾಕೃತ ಮಾಂಸಾನಿ ದೇವಾನ್ನಾನಿ ಹವೀಂಶಿಚ. ಇಂಥದೇ ಏನನ್ನು ತಿನ್ನಬೇಕು, ಹೇಗೆ ತಿನ್ನಬಾರದು, ತನಗೆ ಮಾತ್ರ ಹೊಟ್ಟೆ ಹೊರಕೊಳ್ಳುವ ಉದ್ದೇಶದಿಂದ ಯಾವುದನ್ನು ತಿನ್ನಬಾರದು, ದೇವತೆಗಳಿಗೆ ನಿವೇದನೆ ಮಾಡುವ ದೃಷ್ಟಿ ಇದ್ರೆ ಮಾತ್ರ ಅದನ್ನು ತಿನ್ನಬೇಕು ಅಂತ ಹೀಗೆ ಹೇಳುವಂತಹ ಒಂದು ಪ್ರಸಂಗ ಅದು. ಅದರಿಂದ ಸಂಯಾಮ ಅಂತಂದ್ರೆ ಗಂಜಿ ಅಂತ ಅರ್ಥ ಸರಿಯಾಗೋದಿಲ್ಲ. ಗೋಧಿಯ ಪಕ್ವಾನ್ನ, ಗೋಧಿಯ ಹುಗ್ಗಿ ಅಂತ ಕೆಲವು ಹೇಳ್ತಾರಲ್ಲ, ಆ ಥರ ಇರಬಹುದು, ಅಥವಾ ಗೋಧಿಯಿಂದ ತಯಾರು ಮಾಡಿದಂಥ ಹೋಳಿಗೆ ಚಪಾತಿ ಮೊದಲಾದಂಥ ಆದರೂ ಆಗಬಹುದು. ಕೃಸರ ಅಂತಂದ್ರೆ ಎಳ್ಳು ಮೊದಲಾದವುಗಳಿಂದ ಮಾಡಿದಂಥ ಪದಾರ್ಥ. ಅದನ್ನ ಎಳ್ಳನ್ನ ಅಂಥೇಳಿ ಒಂದು ಅನುವಾದದಲ್ಲಿ ಹೇಳಿದ್ದಾರೆ, ಅದೇ ಯೋಗ್ಯ. ಗಂಜಿ ಅಂತ ಅನುವಾದ ಮಾಡುವುದಿದೆಯಲ್ಲ, ಅದು ಸರಿಯಲ್ಲ, ಅದನ್ನ ಗುರುತು ಮಾಡಿಕೊಳ್ಳಿ. ಮಾಂಸ, ಚಕ್ಕುಲಿ, ಪಾಯಸ ಇದ್ಯಾವುದನ್ನು ಕೂಡ ತನ್ನ ಸಲುವಾಗಿ ಮಾಡಿಕೊಳ್ಬಾರ್ದು. ದೇವತೆಗಳಿಗೆ ನಿವೇದನೆ ಮಾಡುವ ಸಲುವಾಗಿ ಮಾಡಬೇಕು, ಆಮೇಲೆ ತಾನು ತಿನ್ನಬೇಕಷ್ಟೆ. ಯಾವುದನ್ನು ಕೇವಲ ತನ್ನ ಸಲುವಾಗಿ ಮಾಡಬಾರದು, ವಿಶೇಷವಾಗಿ ಇದನ್ನು ಮಾಡಬಾರದು ಅಂತ ಅದರ ತಾತ್ಪರ್ಯ. ನಿತ್ಯಂ ಅಗ್ನಿಂ ಪರಿಚರೇತ್, ನಿತ್ಯವೂ ಕೂಡ ಅಗ್ನಿ ಕಾರ್ಯವನ್ನ ಮಾಡಲೇಬೇಕು. ಬ್ರಹ್ಮಚಾರಿಯಾಗಿರ್ಲಿ ಗೃಹಸ್ಥನಾಗಿರ್ಲಿ ಪ್ರತಿಯೊಬ್ಬನು ಕೂಡ ಅಗ್ನಿ ಕಾರ್ಯದ ಅಭ್ಯಾಸವನ್ನ ಇಟ್ಕೊಳ್ಬೇಕು. ಭಿಕ್ಷುಕರಿಗೆ ಭಿಕ್ಷಾ ಕೊಡಬೇಕು. ವಾಗ್ಯತೋ ದಂತಕಾಷ್ಠಂಚ, ಮೌನಿಯಾಗಿದ್ದು ಈ ದಂತಧಾವನವನ್ನು ಮಾಡ್ಕೊಳ್ಬೇಕು. ಸೂರ್ಯ ಉದಯಿಸಿದ ಮೇಲೆ ಕೂಡ ಯಾವತ್ತೂ ಮಲಗಬಾರದು. ಮಾತಾಪಿತೃಗಳ ನಮಸ್ಕಾರವನ್ನು ನಿತ್ಯ ಮಾಡಬೇಕು. ಅವ್ರಿಗಿಂತ ಮುಂಚೆ ಎದ್ದು ಅವ್ರನ್ನ ಎಬ್ಬಿಸಿ ಅವರಿಗೆ ನಮಸ್ಕಾರ ಮಾಡಿ, ಆಚಾರ್ಯ ಗುರು ಇತ್ಯಾದಿಗಳಿಗೆ ನಮಸ್ಕಾರ ಮಾಡಬೇಕು. ಇದು ದೀರ್ಘಾಯುಷ್ಯಕ್ಕೆ ಕಾರಣ. ಶಾಸ್ತ್ರದಲ್ಲಿ ಕೆಲವು ದಂತಕಾಷ್ಟಗಳನ್ನ ವಿಧಾನ ಮಾಡಿದ್ದಾರೆ, ಕೆಲವನ್ನ ನಿಷೇಧಿಸಿದ್ದಾರೆ. ಅಂಥವು ಎಲ್ಲವುದನ್ನು ಕೂಡ ಮನುಷ್ಯನ ಅದನ್ನು ದೂರ ಇಡಬೇಕು ಅಂತ ಅದರ ಅರ್ಥ. ಬ್ರಹ್ಮಚಾರಿಗೆ ಒಂದು, ಗೃಹಸ್ಥನಿಗೊಂದು, ಸನ್ಯಾಸಿಗೊಂದು, ಹೀಗೆ ಬೇರೆ ಬೇರೆ ಮಾರ್ಗಗಳನ್ನು ಹೇಳಿರ್ತಾರೆ. ಅದರಂತೆ ಆತ ದಂತಕಾಷ್ಟಗಳನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಏಕಾಗ್ರಚಿತ್ತನಾಗಿ ಉತ್ತರಕ್ಕೆ ಮುಖ ಮಾಡಿ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಮುಂದೆ ದಂತಧಾವನ ಮಾಡಿಯೇ ಮನೆಯ ದೇವರಿಗೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು. ದೇವರ ಪೂಜೆ ಮಾಡದೆ ಯಾವತ್ತೂ ಕೂಡ ಹೊರಗೆ ಹೋಗಬಾರದು ಅಂತ ಇಲ್ಲೊಂದು ಶ್ಲೋಕ. ಅಕೃತ್ವ ದೇವ ಪೂಜಾಂಶು ನಾಭಿಗಚ್ಚೇತ್ ಕದಾಚನ ಅನ್ಯತ್ರತು ಗುರುಂ ವೃದ್ಧಂ ಧಾರ್ಮಿಕಂ ವಾ ವಿಚಕ್ಷಣಂ. ಆದರೆ ಯಾವುದಾದ್ರೂ ಒಂದು ಗುರುವಿನ ಹಿರಿಯರ ಮಾರ್ಗದರ್ಶನ ನಮಗೆ ಬೇಕಾಗಿದ್ರೆ ಅವ್ರ ಹತ್ರ ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಇನ್ನು ದೇವರ ಪೂಜೆ ಆಗಿದ್ದೇ ಇದ್ರು ಅಲ್ಲಿ ಹೋಗಬಹುದು ಅಂತ ಅದರ ಅರ್ಥ. ಮಲಿನವಾದಂತಹ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಬಾರದು, ಅದು ಕೂಡ ಅಮಂಗಲ. ನಚಾಜ್ಞಾತಾಂ ಸ್ತ್ರೀಯಂ ಗಚ್ಚೇತ್, ಅಪರಿಚಿತರಾದ ಸ್ತ್ರೀ ಮತ್ತೆ ಗರ್ಭಿಣಿಯರು ನ ಗಚ್ಚೇತ್, ಅವ್ರ ಹತ್ರ ಹೋಗಬಾರದು. ಸಮಾಗಮ ಮಾಡಬಾರದು ಅಂತ ಒಂದು ಅರ್ಥನೂ ಬರೆದಿದ್ದಾರೆ. ಅವ್ರ ಹತ್ರನೂ ಹೋಗಬಾರದು ಅಂತ ಇನ್ನೊಬ್ರು ಕೆಲವರು ಅರ್ಥ ಬರೆದಿದ್ದಾರೆ. ಈ ಎಲ್ಲ ಮಾತುಗಳಿಗೆ ಒಂದು ಬೇರೆ ಬೇರೆ ಸಾಂದರ್ಭಿಕ ಅರ್ಥ ಇರ್ತದೆ. ಸಮಾಗಮ ಮಾಡಬಾರದು ಅಂತ ಅರ್ಥ ಬರೆಯುವಾಗ ಸಮಾಗಮ ಮಾಡುವುದಾದ್ರೆ ಪತ್ನಿಯ ಜೊತೆಗೆ ಮಾತ್ರ ಸಮಾಗಮ ಮಾಡುವುದಿರ್ತದೆ. ಅಪರಿಚಿತರ ಜೊತೆ ಸಮಾಗಮ ಮಾಡಬಾರದು ಅಂತ ಅನ್ನೋದು, ಪತ್ನಿ ಅಲ್ಲದೇ ಇದ್ದವಳ ಜೊತೆ ಮಾಡಬಾರದು ಅಂತ ಅನ್ನೋದು ಸ್ವತಃ ಸಿದ್ಧವಾದದ್ದು. ಹೀಗೆ ಆ ಶಬ್ದಗಳು ಬಂದಾಗ ಗಚ್ಚೇತ್ ಅಂತ ಶಬ್ದ ಇದೆ. ಗಮನ ಅನ್ನೋ ಶಬ್ದಕ್ಕೆ ಸಮಾಗಮ ಅಂತನೂ ಅರ್ಥ ಆಗಬಹುದು, ಕೇವಲ ಅವಳ ಹತ್ರ ಹೋಗಿ ಮಾತನಾಡುವುದು ಇತ್ಯಾದಿ ಅಂತನೂ ಅರ್ಥ ಆಗಬಹುದು.
ಅಂತೂ ಇಂಥ ಸಂಗತಿಗಳ ಬಗ್ಗೆ ಎಚ್ಚರ ಇರಬೇಕು ಮನುಷ್ಯನಿಗೆ. ಅದನ್ನ ಹಿಂದೆ ನಾವು ನೋಡಿದ್ದೇವೆ ಭಾಗವತಾದಿಗಳಲ್ಲಿ. ಅರ್ಥ ಯಾವುದೇ ಸ್ತ್ರೀ ಆಗಲಿ, ಗರ್ಭಿಣಿಯಾಗಿರಲಿ, ಅಪರಿಚಿತ ಸ್ತ್ರೀ ಆಗಲಿ, ಪರಿಚಿತರಾಗಲಿ, ಬಂಧುಗಳಾಗಲಿ, ಸ್ನೇಹಿತರಾಗಲಿ, ಸ್ತ್ರೀ ಅಂತಾದರೆ ಆ ಸ್ತ್ರೀ ಹತ್ರ ಎಷ್ಟು ಕೆಲಸ ಇದೆಯೋ ಅಷ್ಟನ್ನು ಮಾತ್ರ ಮಾತಾಡಬೇಕು. ಮಗಳ ಜೊತೆಯೂ ಕೂಡ ಏಕಾಂತದಲ್ಲಿರಬಾರದು ಅನ್ನೋ ಮಾತುಗಳನ್ನೆಲ್ಲ ಭಾಗವತದಲ್ಲಿ ನಾವು ಕೇಳಿದ್ದೇವೆ, 7ನೇ ಅಧ್ಯಾಯ 8ನೇ ಅಧ್ಯಾಯಗಳಲ್ಲಿ. ಹೀಗೆ ಸಾಂದರ್ಭಿಕವಾದಂತಹ ಅರ್ಥಗಳಿರ್ತವೆ. ಒಟ್ಟಾರೆ ಮನುಷ್ಯ ಪಾಲಿಸಬೇಕಾದಂತಹ ಬ್ರಹ್ಮಚರ್ಯದ ರಕ್ಷಣೆಗಾಗಿ ಪಾಲಿಸಬೇಕಂತ ನಿಯಮಗಳೇನಿರ್ತವೆ ಅವುಗಳೆಲ್ಲವನ್ನೂ ಕೆಲವು ಬಾರಿ ಹೇಳಿರ್ತಾರೆ. ಕೆಲವು ಕಡೆ ಅವೆಲ್ಲವನ್ನೂ ಹೇಳದೆ ಅದರಲ್ಲಿ ಇರುವಂತಹ ಯಾವುದೋ ಒಂದನ್ನು ಮಾತ್ರ ಹೇಳಿರ್ತಾರೆ. ನಾವೆಲ್ಲವನ್ನೂ ಪಾಲಿಸಬೇಕು ಅಂತ ಅರ್ಥ. ಇಲ್ಲಿ ಯಾವುದೋ ಒಂದನ್ನು ಹೇಳಿದ್ದಾರೆ, ಗರ್ಭಿಣಿ ಹತ್ರ ಹೋಗಬಾರ್ದು, ಅಪರಿಚಿತರ ಹತ್ರ ಹೋಗಬಾರ್ದು ಅಂದ್ರೆ ಹಾಗಾದ್ರೆ ಪರಿಚಿತರ ಹತ್ರ ಹೋಗಬೇಕು ಅಂತ ಅರ್ಥ ಆಗ್ತದೆ. ಅದಕ್ಕೆ ಪರಿಚಿತಳಾದವಳು ಪತ್ನಿ ಅಲ್ಲದೆ ಇದ್ದವಳು ಪತ್ನಿ ಅಲ್ಲ, ಆದ್ರೆ ಪರಿಚಿತಳಾಗಿದ್ದಾಳೆ, ಗರ್ಭಿಣಿ ಅಲ್ಲ, ಹಾಗಾದ್ರೆ ಅವಳು ಸಮಾಗಮ ಮಾಡಬಹುದು ಅಂತ ಅರ್ಥ ಅಲ್ಲ ಅದಕ್ಕೆ, ಆ ಶ್ಲೋಕಕ್ಕೆ. ಒಟ್ಟಾರೆ ಸತ್ಯ ಅಂತನ್ನೋದು, ಬ್ರಹ್ಮಚರ್ಯದ ರಕ್ಷಣೆಗಾಗಿ ನಾವು ಪಾಲಿಸಬೇಕಾದ ನಿಯಮಗಳನ್ನು ಒಳಗೊಂಡ ಸತ್ಯ ಅನ್ನೋದು ಬಹಳ ವ್ಯಾಪಕವಾಗಿದೆ. ಅದರಲ್ಲಿರುವ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ ಅಂತ ಅದರ ಅರ್ಥ. ಮಲಗುವಾಗ ಹೇಗೆ ಮಲಗಬೇಕು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಉತ್ತರದ ಕಡೆಗೆ ತಲೆ ಮಾಡಿ, ದಕ್ಷಿಣ ದಿಕ್ಕಿಗೆ ಕಾಲು ಮಾಡಿ, ಪಶ್ಚಿಮ ದಿಕ್ಕಿಗೆ ತಲೆ ಮಾಡಿ, ಪೂರ್ವಕ್ಕೆ ಕಾಲು ಮಾಡಿ ಮಲಗಬಾರದು. ಪೂರ್ವ ದಿಕ್ಕಿಗೆ ತಲೆ ಮಾಡಿ, ಪಶ್ಚಿಮಕ್ಕೆ ಕಾಲು ಮಾಡಿ, ದಕ್ಷಿಣಕ್ಕೆ ತಲೆ ಮಾಡಿ, ಉತ್ತರಕ್ಕೆ ಕಾಲು ಮಾಡಿ ಮನುಷ್ಯನಾದವ ಮಲಗಬಹುದು ಅಂತ ಅದರ ಅರ್ಥ. ಹರಿದು ಹೋದ ಹಾಸಿಗೆ, ಹಾಳಾದ ಹಾಸಿಗೆಯಲ್ಲಿ ಮಲಗಬಾರದು. ತೀರಾ ಕತ್ತಲೆಯಲ್ಲಿ ಮಲಗಬಾರದು. ಸ್ವಲ್ಪವಾದ್ರೂ ಅಲ್ಲಿ ಬೆಳಕಿರಬೇಕು ಅಂತ ಅದರ ತಾತ್ಪರ್ಯ. ಒಂದೇ ಶಯನದಲ್ಲಿ ಅನೇಕ ಜನ ಮಲಗಬಾರದು. ಡೊಂಕಾಗಿ ವಕ್ರವಾಗಿ ಮಲಗಬಾರದು. ನಚಾಪಿ ಗಚ್ಚೇತ್ ಕಾರ್ಯೇಣ ಸಮಯಾದ್ವಾಪಿ ನಾಸ್ತಿಕೈಹಿ. ಇದೊಂದು ಹೆಚ್ಚಿನ ಶ್ಲೋಕ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ಎಷ್ಟೇ ಮಹತ್ವದ ಕಾರ್ಯ ಇದ್ರೂ ನಾಸ್ತಿಕನ ಜೊತೆಗೆ ಹೋಗಬಾರದು. ಜೊತೆಯಲ್ಲಿ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡುವ ಪ್ರಸಂಗ ಬಂದರೂ ನಾಸ್ತಿಕನ ಜೊತೆಗೆ ಹೋಗಬಾರದಂತ. ಸಮಯಾದ್ವಾಪಿ ನಾಸ್ತಿಕೈಹಿ. ಅವನು ಮೊದಲು ನಾವು ಆತನ ಜೊತೆಗೆ ಬರ್ತೀವಿ ಅಂತ ಹೇಳುವಾಗ ಆತ ನಾಸ್ತಿಕನ್ ಗೊತ್ತಿರಲಿಲ್ಲ. ಬರ್ತೇನೆ ನಿನ್ನ ಜೊತೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟೆವು, ಆದ್ರೆ ಮುಂದೆ ನಾಸ್ತಿಕ ಅಂತ ಗೊತ್ತಾದ್ರೆ ಅದನ್ನು ಬಿಟ್ಟು ಬಿಡಬೇಕು ಅಂತ ಅದರ ಅರ್ಥ. ಆಸನಂತೂ ಪದಾಕೃಷ್ಯ ನ ಪ್ರಸಜ್ಜೇತ್ ತಥಾ ನರಹ. ನಮ್ಮ ಮನೆ ಮೊದಲಾದ ಆಸನಗಳೇನಿರ್ತವೆ ಅದನ್ನು ಕಾಲಿನಿಂದ ಎಳೆದಾಡಿ ಅದ್ರ ಮೇಲೆ ಕುತ್ಕೊಳ್ಬಾರ್ದು ಅಂತ ಅದರ ಅರ್ಥ. ಅಂದ್ರೆ ಅದರ ಅರ್ಥ ಆಸನವನ್ನು ಕಾಲಿನಿಂದ ಮುಟ್ಲೇಬಾರದು ಅಂತ ಅದರ ಅರ್ಥ. ನಗ್ನ ಕದಿಹಿಚಿತ್ ಸ್ನಾಯ. ನಗ್ನನಾಗಿ ಯಾವತ್ತೂ ಸ್ನಾನ ಮಾಡಬಾರದು. ರಾತ್ರಿಯಲ್ಲಿ ಸ್ನಾನ ಮಾಡಬಾರದು. ಸ್ನಾನ ಮಾಡಿದ ಬಳಿಕ ಮೈಗೆ ಎಣ್ಣೆ ಇತ್ಯಾದಿಗಳನ್ನು ಹಚ್ಕೊಳ್ಬಾರದು. ಅದು ಮೈಲಿಗೆ ಕಾರಣ, ಮೊದಲೇ ಹಚ್ಕೊಳ್ಬೇಕು. ನಚ ಅನುಲಿಂಪೇತ್ ಅಸ್ನಾತ್ವ ಅಂತ ಇಲ್ಲೊಂದು ಶ್ಲೋಕ ಇದೆ, ಇದನ್ನು ಸ್ವಲ್ಪ ಗಮನಿಸಿ. ಸ್ನಾನವನ್ನು ಮಾಡದೆ ತೈಲವನ್ನು ಹಂಚಿಕೊಳ್ಳಬಾರದು ಅಂತ ಅನುವಾದ ಮಾಡಿದ್ದಾರೆ ಅದಕ್ಕೆ. ಹಿಂದಿನ ಶ್ಲೋಕದಲ್ಲಿದೆ ಸ್ನಾನವನ್ನು ಮಾಡಿ ಅನಂತರ ತೈಲವನ್ನು ಹಚ್ಚಿಕೊಳ್ಳಬಾರದು ಅಂತ ಹೇಳಿ. ಅದೆರಡು ಪೂರ್ವಾಪರ ವಿರುದ್ಧ ಆಗೋದಿಲ್ಲ. 74ನೇ ಶ್ಲೋಕದಲ್ಲಿ ಮೇಧಾವಿಯಾದವನು ಸ್ನಾನವನ್ನು ಮಾಡಿ ಆ ಬಳಿಕ ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು ಅಂತ ನಿಷೇಧ ಮಾಡಿದ್ದಾರೆ. ಈ ಮುಂದಿನ ಶ್ಲೋಕದಲ್ಲಿ 75ನೇ ಶ್ಲೋಕದಲ್ಲಿ ನಚಾರು ಲಿಂಪೇತ್ ಅಸ್ನಾತ್ವ ಅಂತನೋಲ್ಲಿ ಸ್ನಾನವನ್ನು ಮಾಡದೆ ತೈಲವನ್ನು ಹಚ್ಚಿಕೊಳ್ಳಬಾರದು ಅಂತ ಮಾಡಿಬಿಟ್ರೆ ಅದು ವಿರುದ್ಧ ಆಗ್ತದೆ ಆ ಥರ ಅನುವಾದ ಮಾಡುವುದು. ಅದಕ್ಕೆ ಇನ್ನೊಂದು ಅನುವಾದದಲ್ಲಿ ಹೀಗಿದೆ, ಅದನ್ನು ಗಮನಿಸಿ. ನಚ ಅನುಲಿಂಪೇತ್ ಅಸ್ನಾತ್ವ. ಅನುಲೇಪನ ಮಾಡಿಕೊಳ್ಳುವುದು ಅಂತಂದ್ರೆ ಗಂಧಾದಿಗಳನ್ನು ಹಚ್ಚಿಕೊಳ್ಳುವುದು ಅಂತ ಅರ್ಥ. ಗಂಧ ಮೊದಲಾದ ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಳ್ಳುವುದು ಅಂತ ಅರ್ಥ. ಅದನ್ನೆಲ್ಲ ಸ್ನಾನಕ್ಕಿಂತ ಮುಂಚೆ ಮಾಡಬಾರದು. ಸ್ನಾನ ಆದ್ಮೇಲೆ ದೇವತಾ ಕಾರ್ಯಗಳೆಲ್ಲ ಆದ್ಮೇಲೆ ಮಾಡಬೇಕು ಅಂತ ಅದಕ್ಕೆ ಅರ್ಥ. ಅನುಲೇಪನ ಅಂತಂದ್ರೆ ಅದರ್ಥ. ಅನುಲೇಪನಾರ್ಥ ಗಂಧಂ ಸಮರ್ಪಯಾಮಿ ಇತ್ಯಾದಿಗಳನ್ನು ನಾವು ಶ್ರಾದ್ದ ಮೊದಲಾದ ಪ್ರಸಂಗಗಳಲ್ಲಿ ಹೇಳ್ತೇವೆ, ನಮಗೆ ಗೊತ್ತಿರ್ತದೆ.
ಆದ್ರಿಂದ ಅನುಲೇಪನ ಅಂದ್ರೆ ಎಣ್ಣೆಯನ್ನು ಹಚ್ಚಿಕೊಳ್ಳುವುದಲ್ಲ. ಸ್ನಾತ್ವಾಚ ನಾವಮೃಜ್ಯೇತ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, 74ನೇ ಶ್ಲೋಕದಲ್ಲಿ. ಅಲ್ಲಿ ಅವಮರ್ಜನ ಅಂತಂದ್ರೆ ಎಣ್ಣೆಯನ್ನು ಹಚ್ಚಿ ಅಂಗವನ್ನ ಮರ್ದಿಸಿಕೊಳ್ಳುವುದು, ಅಂಗಮರ್ದನ ಅಂತ ಅರ್ಥ. ಅದನ್ನ ಸ್ನಾನ ಆದ್ಮೇಲೆ ಮಾಡಬಾರ್ದು, ಸ್ನಾನಕ್ಕಿಂತ ಮುಂಚೆನೆ ಮಾಡಬೇಕು. ಗಂಧಾದಿಗಳನ್ನು ಹಚ್ಚಿಕೊಳ್ಳುವುದನ್ನು ಆಮೇಲೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಗಂಧಾದಿಗಳು ಅಲಂಕಾರಕ್ಕಾಗಿ ಹಚ್ಚಿಕೊಳ್ಳುವುದು ಒಂದರ್ಥ. ಇನ್ನೊಂದು, ಸ್ನಾನ ಆದ ಕೂಡಲೇ ಗೋಪೀಚಂದನ ಮೊದಲಾದವುಗಳನ್ನು ಹಚ್ಕೊಳ್ತಾರೆ. ಕೆಲವರು ತಮ್ಮ ತಮ್ಮ ಗುರುಗಳಿಗೆ ಸಂಬಂಧಪಟ್ಟಂತಹ ಮೃತ್ತಿಕೆಗಳನ್ನು ಹಚ್ಕೊಳ್ತಾರೆ. ಇವೆಲ್ಲವೂ ಕೂಡ ಅದಾದ್ಮೇಲೆ ಗಂಧವನ್ನು ಹಚ್ಕೊಳ್ಳುವುದು, ತಿಲಕಗಳನ್ನು ಹಚ್ಕೊಳ್ಳುವುದು, ಇದೆಲ್ಲವೂ ಕೂಡ ಅನುಲೇಪನ. ಇದೆಲ್ಲವೂ ಕೂಡ ಸ್ನಾನ ಆದ್ಮೇಲೆ ಮಾಡಬೇಕು ಅಂತ ಅದರ ಅಭಿಪ್ರಾಯ. ಸ್ನಾತ್ವಾ ವಾಸೋ ನ ನಿರ್ಧುನೇತ್. ಸ್ನಾನ ಮಾಡಿದ ಬಳಿಕ ಆ ಒಂದು ಮೈ ಒರೆಸಿಕೊಂಡಿರುವಂತ ಬಟ್ಟೆ ಇರ್ತದಲ್ಲ, ಅದನ್ನ ಕೊಡವಬಾರದು, ಅದನ್ನ ಝಾಡಿಸಬಾರದು. ಇಲ್ಲಿ ನೋಡಿ, ಮೈ ಒರೆಸಿಕೊಂಡ ವಸ್ತ್ರ ಅಂತ ಕೆಲವರು ಅದನ್ನ ಅನುವಾದ ಮಾಡಿದ್ದಾರೆ. ಅಲ್ಲಿ ಮೂಲ ಹಾಗೇನಿಲ್ಲ. ಸ್ನಾತ್ವ ವಾಸೋ ನ ನಿರ್ಧುನೇತ್ ಅಂತ ಅಷ್ಟೇ ಇದೆ. ಸ್ನಾನ ಆದ್ಮೇಲೆ ಬಟ್ಟೆಯನ್ನು ಝಾಡಿಸಬಾರದು ಅಂತ ಇಷ್ಟೇ ಇದೆ. ಆದ್ರೆ ಮೈ ಒರೆಸಿಕೊಂಡ ಬಟ್ಟೆಯನ್ನು ಅಂತ ಒಬ್ಬರು ಸೇರಿಸಿದ್ದಾರೆ. ಅದನ್ನ ಇನ್ನೊಂದು ಅನುವಾದದಲ್ಲಿ ಅದನ್ನು ಸೇರಿಸಲಿಲ್ಲ. ಅದು ಯಾಕೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದು ವಸ್ತ್ರವನ್ನು ಝಾಡಿಸಬಾರದು ಅಂತ ಅನ್ನೋದು. ಯಾರಾದ್ರೂ ನೀವು ಅದನ್ನು ಕೇಳುವವರು ಅದಕ್ಕೆ ಕಾರಣ ನಿಮಗೆ ಹೊಳೆದರೆ ಅದನ್ನು ನೀವು ನನಗೆ ತಿಳಿಸಬಹುದು. ನಾನು ಮತ್ತೊಂದು ಬಾರಿ ಅದನ್ನ ಪ್ರವಚನದಲ್ಲಿ ಸೇರಿಸ್ಕೊಳ್ತೇನೆ. ಮುಂದಿನ ಆ ಒಂದು ಅರ್ಥ, ಆರ್ದ್ರ ಏವತು ವಾಸಾಂಸಿ ನಿತ್ಯಂ ಸೇವೇತ ಮಾನವ. ಆರ್ದ್ರನಾಗಿಯೇ ಇದ್ದು, ಒದ್ದೆಯಾದ ಮೈಯುಳ್ಳವನಾಗಿಯೇ ಇದ್ದು ಮುಂದಿನ ವಸ್ತ್ರವನ್ನು ಧರಿಸಬೇಕು ಅಂತ. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, TR ಕೃಷ್ಣಾಚಾರ್ಯ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ ಎಲ್ಲ ಕಡೆನೂ ಹಾಗೇ ಇದೆ. ಉತ್ತರ ಭಾರತದ ಪಾಠದಲ್ಲಿ ನಚೈವ ಆರ್ದ್ರಾಣಿ ವಾಸಾಂಸಿ ನಿತ್ಯಂ ಸೇವೇತ ಮಾನವ, ಒದ್ದ ವಸ್ತ್ರವನ್ನು ಧರಿಸಬಾರದು ಅಂತಿದೆ. ಈ ಉತ್ತರ ಭಾರತದ ಪಾಠವೇ ನನಗಿಲ್ಲಿ ಸರಿಯಾಗಿ ಕಾಣಿಸ್ತದೆ. ಯಾಕೆ ಅಂತಂದ್ರೆ, ಮನುಷ್ಯ ಆರ್ದ್ರನಾಗಿಯೇ ವಸ್ತ್ರವನ್ನು ಧರಿಸಬೇಕು ಅಂತ ಹೇಳೋದಿದೆಯಲ್ಲ, ಮೈಯನ್ನು ಒರೆಸಿಕೊಳ್ಳದೆ ಹಾಗೆ ವಸ್ತ್ರವನ್ನು ಧರಿಸಬೇಕು ಅಂತ ಹೇಳಿದಂತೆ ಕಾಣಿಸ್ತದೆ. ಹಾಗಾದ್ರೆ ಸ್ನಾನ ಆದ್ಮೇಲೆ ತಲೆಯನ್ನ ಮೈಯನ್ನು ಒರೆಸಿಕೊಳ್ಬಾರ್ದು. ಹಾಗಾದ್ರೆ ಆ ಪ್ರಶ್ನಕ್ಕೆ ಅಲ್ಲೇನು ಉತ್ತರ ಸಿಗೋದಿಲ್ಲ. ಆದ್ರಿಂದ ಒದ್ದೆ ವಸ್ತ್ರಗಳನ್ನು ಧರಿಸಬಾರದು ಅನ್ನುವ ಉತ್ತರ ಭಾರತದ ಪಾಠ ಉಚಿತವಾಗಿ ಕಾಣಿಸ್ತದೆ. ಮೈಯನ್ನೆಲ್ಲ ಹಸಿಯಾಗಿ ಇಟ್ಕೊಂಡು ಒರೆಸಿಕೊಳ್ಳದೆ ಆ ಒಣಗಿದ ವಸ್ತ್ರವನ್ನ, ಆಮೇಲೆ ಧರಿಸಬೇಕಾದ ವಸ್ತ್ರವನ್ನು ನಾವು ಧರಿಸಿಬಿಟ್ರೆ, ಆ ವಸ್ತ್ರ ಎಲ್ಲ, ಹೊಸ ವಸ್ತ್ರವೂ ಕೂಡ ಇನ್ನೊಂದು ಒಣಗಿದ ವಸ್ತ್ರವೂ ಕೂಡ ಒದ್ದೆಯಾಗಿ ಹೋಗ್ತದೆ. ಅದನ್ನು ಧರಿಸಿ ಏನು ಉಪಯೋಗ? ಅದರಿಂದ ಆ ಪಾಠ ಸರಿ ಅಂತ ನನಗೆ ಕಾಣಿಸ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೇಕಿಷ್ಟೆ. ಪುಷ್ಪಮಾಲೆಗಳನ್ನ ಕಿತ್ತಬಾರದು. ಸೃಜಶ್ಚ ನಾವಕರ್ಷೇತ ನ ಬಹಿರ್ಧಾರಯೇತ ಚ. ಹೊರಗೆ, ಶರೀರದ ಹೊರಗೆ, ಬಟ್ಟೆಯ ಹೊರಗೆ ಅದನ್ನು ಧರಿಸಬಾರದು. ಕುತ್ತಿಗೆ ಹಾಕೊಂಡಿರುವ ಮಾಲೆಯನ್ನು ಎಳೆದು ಕಿತ್ತು ಹಾಕಬಾರದು. ಬಟ್ಟೆಯ ಹೊರಗೆ ಮಾಲೆಯನ್ನು ಧರಿಸಬಾರದು, ಒಳಗೆ ಇರಬೇಕದು. ಅದರ ಮೇಲೆ ಮೇಲಿನ ಉತ್ತರೀಯ ಇತ್ಯಾದಿಗಳು ಇರಬೇಕು ಅಂತ ಅರ್ಥ. ಉದಕ್ಕೆಯಾಚ ಸಂಭಾಷಣಂ ನ ಕುರ್ವೀತ ಕದಾಚನ. ಯಾವತ್ತೂ ಋತುಮತಿಯಾದ ಸ್ತ್ರೀಯ ಜೊತೆಗೆ ಮಾತನಾಡಬಾರದು. ಇದು ಕೆಲವು ಕಡೆ ಈ ಪಾಠ ಕಾಣಿಸ್ತದೆ, ಇನ್ನು ಕೆಲವು ಕಡೆ ಕಾಣಿಸೋದಿಲ್ಲ. ಮಡಿಯಲ್ಲಿದ್ದಾಗ ಮಾತನಾಡಬಾರದು. ಮೈಲಿಗೆಯಲ್ಲಿದ್ದಾಗ ಮಾತನಾಡುವ ಪ್ರಸಂಗ ಬಂದರೆ, ಮನೆಯ ಮಕ್ಕಳು, ಹೆಂಡತಿ, ಹೆಣ್ಣು ಮಗಳು ಮೊದಲಾದವ್ರನ್ನ ಮಾತನಾಡಿಸುವ ಪ್ರಸಂಗ ಬಂದರೆ ಆಮೇಲೆ ಮಾತನಾಡಿಸಬಹುದು ಅಂತ ಅದರ ಒಂದು ವಿಶ್ಲೇಷಣೆ ನನ್ನದು. ಉತ್ತರ ಭಾರತದ ಪಾಠದಲ್ಲಿರುವಂತಹ ಮತ್ತೆ ಕೆಲವು ಶ್ಲೋಕಗಳನ್ನು ಬಿಟ್ಟು ವೈಷ್ಣವ ಪಾಠಕ್ಕೆ ಮತ್ತು ವಾವಿಳ್ಯ ರಾಮಸ್ವಾಮಿ ಪಾಠಕ್ಕೆ ಅದನ್ನು ಹೊಂದಿಸಿಕೊಂಡಿದ್ದೇನೆ. ರಕ್ತಮಾಲ್ಯಂ ನಧಾರ್ಯಂ ಸ್ಯಾತ್, ಇದು ಉತ್ತರ ಭಾರತದ ಪಾಠದಲ್ಲಿ 83ನೇ ಶ್ಲೋಕ. 76ನೇ ಶ್ಲೋಕ ವೈಷ್ಣವ ಪಾಠದಲ್ಲಿ. ಕೆಂಬಣ್ಣದ ವಸ್ತ್ರಗಳನ್ನು ಧರಿಸಬಾರದು ಮತ್ತು ಕೆಂಪು ಕಮಲ ಇತ್ಯಾದಿ ಹೂಗಳೇನಿವೆ ಅವುಗಳನ್ನು ಧರಿಸಬಾರದು. ಕಮಲಂ ಕುವಲಯಂ,
ಅವೆರಡನ್ನು ಧರಿಸದೆ ಬೇರೆ ಹೂಗಳನ್ನು ಮಾತ್ರ ಧರಿಸಬೇಕು, ಶ್ವೇತವರ್ಣದ ಹೂಗಳನ್ನ ಅಂತ ಅದರ ಅರ್ಥ. ರಕ್ತಂ ಶಿರಸಿ ಧಾರ್ಯಂತು, ಈಗ ನಾವು ನೋಡಿದ ಶ್ಲೋಕದ ಅನುವಾದವೊಂದನ್ನು ಗಮನಿಸಿ. ರಕ್ತಮಾಲ್ಯಂ ನ ಧಾರ್ಯಂ ಸ್ಯಾತ್ ಶುಕ್ಲಂ ಧಾರ್ಯಂತು ಪಂಡಿತೈ. ಕೆಂಬಣ್ಣದ ಹೂಗಳನ್ನು ಯಾವತ್ತೂ ಧರಿಸಬಾರದು, ಬಿಳಿ ಬಣ್ಣದ ಹೂಗಳನ್ನೇ ಧರಿಸಬೇಕು. ಆದರೆ ಕೆಂಬಣ್ಣದ್ದಾದರೂ ಕೂಡ ಕಮಲ, ಕುವಲಯ ಇವುಗಳನ್ನು ಧರಿಸಬಹುದು ಅಂತ ಒಬ್ಬರು ಅದನ್ನ ಅನುವಾದ ಮಾಡಿದ್ದಾರೆ. ವರ್ಜಯಿತ್ವ ಅಂದ್ರೆ ಅದನ್ನು ಬಿಟ್ಟು ಅಂತ ಅರ್ಥ. ಕಮಲ ಕೆಂಬಣ್ಣದ್ದಾಗಿರ್ತದೆ, ಕುವಲಯ ಅದು ನೈದಿಲೆ ಅದು ಕೂಡ ಕೆಂಪಾಗಿರ್ತದೆ ಅಂತ ಕೆಲವರ ಅಭಿಪ್ರಾಯ, ಅದು ಬಿಳಿ ಆಗಿರ್ತದೆ ಅಂತ ನನ್ನ ಆಲೋಚನೆ. ಅವೆರಡೂ ಕೆಂಪಾಗಿದ್ರೂ ಕೂಡ ಅವುಗಳ ಮಾಲೆಯನ್ನು ಧರಿಸಬಹುದು. ಆದ್ರಿಂದ ಕೆಂಪನ್ನು ಧರಿಸಬಾರದು ಅನ್ನೋದೊಂದು ಸಾಮಾನ್ಯ, ಕೆಂಪು ಹೂಗಳನ್ನು ಧರಿಸಬಾರದು ಅಂತ ಒಂದು ಸಾಮಾನ್ಯವಾದ ನಿಯಮ. ಅದರಲ್ಲಿ ಈ ಕಮಲ ಮತ್ತೆ ಬೇರೆ ಹೂಗಳು, ಈ ನೈದಿಲೆ ಹೂ, ಅವು ಕೆಂಪಾಗಿದ್ರು ಅವುಗಳನ್ನು ಧರಿಸಬಹುದು ಅಂತ ಒಂದು ಅಪವಾದ. ಇದು ಒಂದು ಅನುವಾದ. ಇನ್ನೊಂದು ಅನುವಾದದಲ್ಲಿ ನಾವೀಗ ನೋಡಿದಂತೆ ಕಮಲ ಮತ್ತು ಕುವಲೆ ಹೂಗಳನ್ನು ಬಿಟ್ಟು ಬೇರೆ ಶ್ವೇತ ಪುಷ್ಪಗಳನ್ನು ಮಾತ್ರ ಧರಿಸಬೇಕು. ಹಾಗಾದ್ರೆ ಕಮಲ ಮತ್ತು ಕುವಲೆಯ ಹೂಗಳು ಕೆಂಪಾಗಿವೆ, ಅದರಿಂದ ಅದನ್ನು ಪೂರ್ಣವಾಗಿ ಬಿಟ್ಟೇ ಬಿಡಬೇಕು ಅಂತ ಅರ್ಥ ಆಗ್ತದೆ. ಅದಷ್ಟು ಉಚಿತ ಅಂತ ಅನಿಸೋದಿಲ್ಲ ಆ ಅನುವಾದ. ಶ್ಲೋಕದ ಪೂರ್ವಾರ್ಧವನ್ನು ಗಮನಿಸಿದರೆ, ರಕ್ತಮಾಲ್ಯಂ ನಧಾರ್ಯಂ ಸ್ಯಾತ್ ಅನ್ನುವ ಅಭಿಪ್ರಾಯವನ್ನು ಗಮನಿಸಿದರೆ, ಸಾಮಾನ್ಯವಾಗಿ ಕೆಂಬಣ್ಣದ ಹೂಗಳನ್ನು ಧರಿಸಬಾರದು, ಬಿಳಿ ಬಣ್ಣದ ಹೂಗಳನ್ನೇ ಧರಿಸಬೇಕು. ಆದರೆ ಕೆಂಬಣ್ಣದ ಹೂಗಳಲ್ಲಿ ಕಮಲಯ ಮತ್ತು ಕುವಲಯ ಇವೆರಡಕ್ಕೆ ಮಾತ್ರ ಒಂದು ಅಪವಾದ ಇದೆ. ಅವು ಕೆಂಬಣ್ಣದ್ದಾಗಿದ್ರು ಅದನ್ನು ಧರಿಸಬಹುದು ಅಂತ ಹೀಗೆ ಹೇಳಿದಂತೆ ಅದು ಸರಿಯಾದ ಅನುವಾದ ಆಗ್ತದೆ. ಬೇರೊಂದು ಅನುವಾದದಲ್ಲಿ ಅದೇ ಥರನೇ ಅನುವಾದ ಇದೆ. ರಕ್ತಂ ಶಿರಸಿ ಧಾರ್ಯಂತು ತಥಾ ಕಾಲೇಯ ಮಿತ್ಯಪಿ. ಕಾಲೇಯ ಮಿತ್ಯಪಿ ಅಂತ ಕೆಲವು ಕಡೆ ಪಾಠ ಇದೆ, ವಾನೇಯ ಮಿತ್ಯಪಿ ಅಂತ ಇನ್ ಕೆಲವು ಕಡೆ ಪಾಠ ಇದೆ. ಕೆಂಬಣ್ಣದ ಹೂವು ಅದು ಕಾಡಿನ ಹೂವು ಅಂತದನ್ನ ತಲೆಯ ಮೇಲೆ ಧರಿಸಬಹುದು ಅಂತ ಹೀಗಾದ್ರ ಅರ್ಥ, ಒಂದು ಅನುವಾದ ಮಾಡಿದಂತೆ. ಇನ್ನೊಬ್ರು ಆ ಕಾಲೇಯ ಮತ್ತು ಪಾಠ ಇರುವುದರಿಂದ ಆಯಾ ಕಾಲದಲ್ಲಿ ಸಿಗುವಂತ ಕೆಂಪು ಬಣ್ಣದ ಹೂಗಳನ್ನು ತಲೆಯ ಮೇಲೆ ಧರಿಸಬಹುದು, ಆದ್ರೆ ತೀರಾ ಕಡು ಕೆಂಪಾಗಿರಬಾರದು ಅಂತ ಅದನ್ನ ಕಂಸದಲ್ಲೂ ಬರೆದಿದ್ದಾರೆ. ಸಾಮಾನ್ಯವಾಗಿ ಕೆಂಬಣ್ಣದ ಹೂಗಳನ್ನು ಧರಿಸಬಾರದು, ಕಮಲ, ಗುಲಾಬಿ ಮೊದಲಾದವುಗಳನ್ನು ಧರಿಸಬಹುದು ಅಂತ ಅದರ ಒಟ್ಟಾರೆ ತಾತ್ಪರ್ಯ ನನ್ನ ವಿಶ್ಲೇಷಣೆ. ನ ಶಾಸ್ತ್ರಮತ್ತೀತ್ಯೇತಾವತ್ ಪ್ರಯೋಗೇ ಕಾರಣಂ ಭವೇತ್. ಶಾಸ್ತ್ರದಲ್ಲಿ ನೂರಾರು ಸಂಗತಿಗಳನ್ನು ಹೇಳಿರ್ತಾರೆ, ಅವೆಲ್ಲಾ ಸಂಗತಿಗಳು ಕೂಡ ನಮ್ಮ ಆಚರಣೆಗೆ ಹೊಂದಾಣಿಕೆ ಆಗುವಂತವೇನು ಇರೋದಿಲ್ಲ. ಈಗ ಸಂಪ್ರದಾಯ ಏನಿದೆ ಅಂತ ಅನ್ನೋದನ್ನು ಗಮನಿಸಬೇಕು. ದಾಸವಾಳ ಮೊದಲಾದ ಹೂಗಳನ್ನ ಧರಿಸಬಾರದು, ಗುಲಾಬಿ ಮತ್ತೆ ಕಮಲ ಇತ್ಯಾದಿ ಹೂಗಳಾದ್ರೆ ಅವುಗಳನ್ನು ಮಾಲಾ ರೂಪದಲ್ಲಿ ಧರಿಸಬಹುದು ಅಂತ ಅದರ ತಾತ್ಪರ್ಯ. ಚಿನ್ನದ ಮಾಲೆಗಳಿಗೆ, ಚಿನ್ನದ ಹಾರ ಇದ್ರೆ ಅದಕ್ಕೆ ಯಾವ ಕಾರಣದಿಂದನೂ ಯಾವ ಕಾಲದಲ್ಲಿಯೂ ನಿಷೇಧವಿಲ್ಲ, ಬೇಕಾದಾಗ ಅದನ್ನು ಧರಿಸಬಹುದು ಅಂತ ಅದರ ಅರ್ಥ. ಸ್ನಾತಸ್ಯ ವರ್ಣಕಂ ನಿತ್ಯಂ ಆರ್ದ್ರಂ ದದ್ಯಾತ್ ವಿಷಾಂಪತೆ. ಸ್ನಾನ ಮಾಡಿದ ನಂತರ ಆರ್ದ್ರವಾದ ಗಂಧ ಇತ್ಯಾದಿಗಳನ್ನು ಧರಿಸಬೇಕು. ಈ ಒಂದು ಅರ್ಥ ವೈಷ್ಣವ ಪಾಠದಲ್ಲಿ ಕಾಣುವುದಿಲ್ಲ, ನೀವು ಅದನ್ನು ಅಲ್ಲಿ ಹುಡುಕಬೇಡಿ. ವಿಪರ್ಯಯಂ ನ ಕುರ್ವೀತ ವಾಸಸೋ ಬುದ್ಧಿಮಾನ್ ನರಹ ಅನ್ನೋದು ಮುಂದೆ ಎರಡೂ ಪಾಠಗಳಲ್ಲೂ ಕಾಣಿಸ್ತದೆ. ಉಡುವ ಉತ್ತರೀಯವನ್ನ ಅಂದ್ರೆ ಹೊದೆಯುವ ವಸ್ತ್ರವನ್ನು ಉಡಬಾರದು, ಉಡುವ ವಸ್ತ್ರವನ್ನ ಹೊದೆಯಬಾರದು. ಇವೆಲ್ಲ ಅನೇಕ ಶಿಷ್ಟಾಚಾರಗಳು. ಉಡುವ ವಸ್ತ್ರ ದೊಡ್ಡದಾಗಿರ್ತದೆ, ಅದನ್ನು ಸರಿಯಾಗಿ ಸಭ್ಯವಾಗಿ ಉಡ್ಲಿಕ್ಕೆ ಅನುಕೂಲ ಆಗ್ತದೆ, ಆದ್ರಿಂದ ಅದನ್ನೇ ಉಡಬೇಕು. ಹೊದೆಯುವ ವಸ್ತ್ರ ಕಿರಿದಾಗಿರ್ತದೆ, ಅದನ್ನು ಸರಿಯಾಗಿ ಉಡ್ಲಿಕ್ಕೆ ಆಗೋದಿಲ್ಲ, ಉಟ್ರೆ ಅದು ಸಭ್ಯವಾಗಿ ಕಾಣಿಸುವುದಿಲ್ಲ. ಈ ಎಲ್ಲ ಎಚ್ಚರಗಳನ್ನು ಮನುಷ್ಯ ಗಮನಿಸಬೇಕು ಅಂತ ಅರ್ಥ. ಇದನ್ನ ಒಂದು ಬಾರಿ ಗಮನಿಸಿ ನೋಡಿ. ಅನೇಕ ಜನ ಹೇಗೆ ವಸ್ತ್ರಗಳನ್ನು ಧರಿಸಬೇಕು ಅನ್ನೋ ಎಚ್ಚರವೂ ಇಲ್ಲದೇನೆ ಮೇಲೆ ಹೊದೆಯಬೇಕಾದಂತಹ ಉತ್ತರೀಯವನ್ನು ಕೆಳಗೆ ತೊಟ್ಟಿರ್ತಾರೆ. ಅಂಥವ್ರಿಗೆ ಇದೆಲ್ಲ ಅನ್ವಿತ ಆಗ್ತದೆ. ನಮಗೆ ಆ ಶ್ಲೋಕವನ್ನು ಓದಿದಾಗ ಇಂಥ ತಪ್ಪುಗಳನ್ನು ಯಾರು ಮಾಡ್ತಾರೆ, ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ, ಇಂಥ ಕ್ಷುದ್ರ ತಪ್ಪುಗಳನ್ನು, ಸಿಲ್ಲಿ ಮಿಸ್ಟೇಕ್ಸ್ ಯಾರು ಮಾಡೋದಿಲ್ವಲ್ಲ ಅಂತ ಅನಿಸ್ತದೆ. ಅನೇಕ ಜನರಿಗೆ ವಸ್ತ್ರಗಳನ್ನು ಧರಿಸಬೇಕು ಹೇಗೆ ಅನ್ನೋದ್ರ ಬಗ್ಗೆ ಶಾಸ್ತ್ರದ ಒಂದು ನಿರ್ದೇಶಗಳಾಗಲಿ, ಲೌಕಿಕ ರೀತಿ ನೀತಿಗಳಾಗಲಿ ಗೊತ್ತಿಲ್ಲದ ಕಾರಣಕ್ಕಾಗಿ ಏನೇನೋ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅಂಥದಕ್ಕೆಲ್ಲ ಶಾಸ್ತ್ರ ಅನೇಕ ನಿರ್ದೇಶನಗಳನ್ನು ತಾನೇ ಕೊಟ್ಟು ಬಿಟ್ಟಿದೆ. ಮನುಷ್ಯನ ಈ ಒಂದು ಕ್ಷುದ್ರವಾದ ಸ್ವಭಾವವನ್ನು ಗಮನಿಸಿ ಅಂತ ಕಾಣಿಸ್ತದೆ.
ಇನ್ನೊಬ್ಬರು ಉಟ್ಟ ಬಟ್ಟೆಯನ್ನು ನಾವು ಉಡಬಾರದು. ಹಾಗೆ ಅಂಚಿಲ್ಲದ ವಸ್ತ್ರವನ್ನು ಉಡಬಾರದು. ನಚ ಅಪಶತಮೇವಚ, ಅಂಚಿಲ್ಲದ ವಸ್ತ್ರವನ್ನು ಉಡಬಾರದು ಅಂತ ಅದಕ್ಕೆ ಅರ್ಥ ಬರೆದಿದೆ. ಅಂಚು ಹರಿದು ಹೋಗಿರುವಂತಹ ಅಂಚಿಲ್ಲದ ವಸ್ತ್ರವನ್ನು ಉಡಬಾರದು. ಅಂಚಿರುವಂತಹ ವಸ್ತ್ರಗಳನ್ನು ತೊಟ್ಟು ಸಭ್ಯವಾಗಿ ಸುಂದರವಾಗಿ ಕಾಣಬೇಕು ಅಂತ ಅದರ ಅರ್ಥ. ಹೆಣ್ಣಾಗಲಿ ಗಂಡಾಗಲಿ ಅಂಚಿರುವ ಸೀರೆ, ಧೋತ್ರ ಮೊದಲಾದವುಗಳನ್ನು ಧರಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅನ್ಯದೇವ ಭವೇದ್ಭಾಸ ಶಯನೀಯೇ ನರೋತ್ತಮ. ಮಲಗುವಾಗ ವಸ್ತ್ರ ಬೇರೆನೇ ಇರಬೇಕು. ಮಲಗುವಾಗ ವಿಶೇಷವಾಗಿ ದಂಪತಿಗಳು ಮಲಗುವಾಗ ಯಾವ ವಸ್ತ್ರವನ್ನು ಧರಿಸಿರ್ತಾರೆ ಆ ವಸ್ತ್ರವನ್ನ ಪೂಜಾ ಕಾಲದಲ್ಲಿ ಧರಿಸಬಾರದು ಅಂತ ಅನೇಕ ತಜ್ಞರು ಹೇಳುವುದನ್ನು ನಾನೇ ಕೇಳಿದ್ದೇನೆ. ಅನ್ಯದ್ ರಥ್ಯಾಸು, ರಥ್ಯ ಅಂತಂದ್ರೆ ಹೊರಗೆ ಹೋಗುವಾಗ ಅಂತ ಅರ್ಥ, ಬೀದಿಯಲ್ಲೇ ಅಂತ ಅರ್ಥ ಅಲ್ಲ. ಹೊರಗೆ ಹೋಗುವಾಗ ಯಾವ ವಸ್ತ್ರಗಳನ್ನು ಧರಿಸಿರ್ತೀವೋ ಅದನ್ನ ಈ ದೇವತಾ ಪೂಜೆ ಇತ್ಯಾದಿ ಕಡೆ ಕಾರ್ಯಗಳಲ್ಲಿ ಧರಿಸಬಾರದು. ಮಲಗುವಾಗ ವಸ್ತ್ರ ಬೇರೆ ಇರಬೇಕು, ತಿರುಗಾಡ್ಲಿಕ್ಕೆ ಹೋಗುವಾಗ ವಸ್ತ್ರ ಬೇರೆ ಇರಬೇಕು, ದೇವತೆಗಳನ್ನು ಅರ್ಚನೆ ಮಾಡುವಾಗ ಆ ವಸ್ತ್ರ ಒಂದು ಬೇರೆಯದೇ ಆಗಿರಬೇಕು. ಹಾಗೆ ಆ ಶುದ್ಧಿಯನ್ನು ಕಾಪಾಡಿಕೊಳ್ಬೇಕು. ಮತ್ತೆ ಆಯಾ ವಸ್ತ್ರಗಳ ಒಂದು ಸೌಂದರ್ಯ, ಆ ಬಟ್ಟೆಗಳ ಬಗ್ಗೆ ಇರುವಂತಹ ಒಂದು ಬಟ್ಟೆಗಳನ್ನು ಹೇಗೆ ಧರಿಸಬೇಕು ಅನ್ನುವಂಥ ಒಂದು ಎಚ್ಚರ, ಇದನ್ನೆಲ್ಲ ಗಮನಿಸಬೇಕು ಅಂತ ಅರ್ಥ. ಮಲ್ಕೊಂಡಿರುವಾಗ ತುಂಬಾ ಸುಂದರವಾದಂತಹ ವಸ್ತ್ರಗಳೇನು ಬೇಕಾಗೋದಿಲ್ಲ. ಪೂಜಾ ಮಾಡುವಾಗ ಪೂಜಾ ಕಾಲದಲ್ಲಿ ಆ ವಸ್ತ್ರಗಳನ್ನ ಹಿಂಡಿ ಒಣ ಹಾಕಿಕೊಳ್ಳಿಕ್ಕೆ ಬೇಕಾದಂಥ ಬೇರೆ ವಸ್ತ್ರಗಳೇ ಬೇಕಾಗುತ್ತವೆ. ತುಂಬಾ ದಪ್ಪ ಇರುವಂತ, ಹಿಂಡಲಿಕ್ಕೆ ಕಷ್ಟ ಆಗುವಂತಹ ವಸ್ತ್ರಗಳನ್ನು ಪೂಜಾ ಕಾಲದಲ್ಲಿ ಉಪಯೋಗ ಮಾಡಬಾರದು. ಯಾಕಂದ್ರೆ ಅದನ್ನು ಮಡಿಯಲ್ಲಿ ಒಣ ಹಾಕೊಳ್ಬೇಕಾಗ್ತದೆ. ಇನ್ನ ಹೊರಗೆ ಹೋಗುವಾಗ ಮಡಿಯಲ್ಲಿ ಇರುವ ಅವಶ್ಯಕತೆ ಇರುವುದಿಲ್ಲ. ಆದ್ರಿಂದ ಅಲ್ಲಿ ಉಪಯೋಗ ಮಾಡುವ ಬಟ್ಟೆಗಳು ಬೇರೆ ರೀತಿಯಾಗಿರ್ಬೇಕು ಅಂತ ಹೀಗೆಲ್ಲ ಗೊತ್ತಾಗ್ತದೆ. ಇದು ವಸ್ತ್ರಗಳ ಸೌಂದರ್ಯದ ದೃಷ್ಟಿಯಿಂದ ಮತ್ತೆ ಅನುಕೂಲಗಳ ದೃಷ್ಟಿಯಿಂದ, ಮಡಿಮೇಲಿಗೆಗಳ ದೃಷ್ಟಿಯಿಂದ ಎಲ್ಲವೂ ಕೂಡ ಎಲ್ಲಾ ದೃಷ್ಟಿಯಿಂದಲೂ ಈ ನಿಯಮಗಳು ನಮಗೆ ಉಪಯುಕ್ತ ಆಗ್ತವೆ. ಅಲ್ಲಿಗೆ ಈ ಉತ್ತರ ಭಾರತದ ಪಾಠದಲ್ಲಿ 86ನೇ ಶ್ಲೋಕ, 79ನೇ ಶ್ಲೋಕ ವೈಷ್ಣವ ಪಾಠದಲ್ಲಿ ಇವು ಸಮಾಪ್ತವಾಗಿವೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಓಂ ತತ್ಸದರ್ಪಣಮಸ್ತು.